ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಗುಡ್ ಬ್ಯಾಡ್ ಮದರ್ ಅನ್ನೋ ಒಂದು ಕೊರಿಯನ್ ಸೂಪರ್ ಆಗಿರೋ ಸೀರೀಸ್ ನ ನೋಡೋಣ. ಇದೊಂದು ಫೀಲ್ ಗುಡ್ ಸೀರೀಸ್, ಮಿಸ್ ಮಾಡ್ಕೋಬೇಡಿ. ಈ ಸೀರೀಸ್ ನ ಸಿಂಪಲ್ ಆಗಿ ಒನ್ಲೈನರ್ ಹೇಳ್ಬೇಕಂದ್ರೆ, ಒಂದ್ ಅಮ್ಮ ಅಂದ್ರೆ ಹೆಂಗಿರ್ತಾರೆ, ಬಂಗಾರಿ ನೀನ್ ಯಾವಾಗ ನೋಡಿದ್ರು ಫೋನ್ ನೋಡ್ಕೊಂಡಿರೋ, ನಾನು ನಿನ್ಗೇನು ಅನ್ನೋದಿಲ್ಲ, ನಿನ್ಗೆ ಯಾವಾಗ ಓದಕ್ ಇಷ್ಟ ಬರುತ್ತೋ ಅವಾಗ ನೀನ್ ಬುಕ್ ಎತ್ಕೊಂಡು ಓದು, ಅದಕ್ಕಂತ ಯಾವಾಗ ಓದ್ತಾ ಇರ್ಬೇಕಂತ ಕೂಡ ನಾನು ಹೇಳಲ್ಲ. ಆತರ ಹೇಳ್ತಾರ? ಖಂಡಿತ ಇಲ್ಲ. ಯಾವ್ದೇ ಒಂದ್ ತಾಯಿ ಆದ್ರೂನು ಏನ್ ಯಾವಾಗ ಫೋನ್ ನೋಡ್ಕೊಂಡಿದ್ಯಾ, ಮರ್ಯಾದಾಗ ಬುಕ್ ಎತ್ಕೊಂಡು ಓದು, ಯಾವಾಗ ನೋಡಿದ್ರು ಕಡಿಮೆ ಮಾರ್ಕ್ಸ್ ತೆಗಿತೀಯಾ, ಓದೋದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ನಿನಗೆ, ಫಸ್ಟ್ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗಿಯೋದನ್ನ ನೋಡು. ಸರಿ ಟೈಮ್ಗಾದ್ರೂ ತಿಂತೀಯ ಅಂತ ನೋಡಿದ್ರೆ ಟೈಮ್ಗೂ ತಿನ್ನೋದಿಲ್ಲ. ಸ್ವಲ್ಪ ಆದ್ರೂ ಅಮ್ಮ ಮಾತ್ ಕೇಳ್ತೀಯ ನೀನು, ನಾನು ಹೇಳೋ ಕೆಲಸಗಳನ್ನ ಮಾಡು ಅಂತ ಹೇಳಿ ಸ್ವಲ್ಪ ಸ್ಟ್ರಿಕ್ಟ್ ಆಗೇ ನಡ್ಕೊಳ್ತಾರೆ. ಆಲ್ಮೋಸ್ಟ್ ಎಲ್ಲಾ ತಾಯಂದ್ರು ಅದೇ ತರ ಇರ್ತಾರಲ್ವಾ. ಆದ್ರೆ ಈ ಸೀರೀಸ್ ಅಲ್ಲಿ ಬರೋ ಒಂದು ತಾಯಿ ಆತರ ಇರೋದಿಲ್ಲ. ಎಲ್ಲಾ ಪೇರೆಂಟ್ಸ್ಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಸ್ಟ್ರಿಕ್ಟ್ ಆಗಿರ್ತಾರೆ. ಅಂದ್ರೆ ಯಾವ್ದೇ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನೀನ್ ಸೇರ್ಲೇಬಾರ್ದು, ಯಾವಾಗ ನೋಡಿದ್ರು ಓದ್ತಾನೆ ಇರ್ಬೇಕು, ಚೆನ್ನಾಗಿ ಓದಿ ಒಂದು ಒಳ್ಳೆ ಲಾಯರ್ ಆಗ್ಬೇಕು ಅಂತ ಹೇಳ್ತಾರೆ. ಅದಕ್ಕಂತ ಅವ್ನಿಗೆ ತುಂಬಾನೇ ಹಿಂಸೆ ಕೊಟ್ಟು ಓದಿಸ್ತಾ ಇರ್ತಾರೆ. ಹೇಳೋದು ಆಕ್ಚುಲಿ ಅವ್ನು ಒಳ್ಳೇದಕ್ಕೆ, ಆದ್ರೆ ಅಮ್ಮ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಹೇಳಿ ಅವ್ನು ಯಾವಾಗ ನೋಡಿದ್ರು ಅವ್ರ ಅಮ್ಮ ಮೇಲೆ ತುಂಬಾನೇ ಕೋಪವಾಗಿರ್ತಾನೆ. ಸಣ್ಣದಾಗ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ, ಆಡೋದಕ್ಕೆ ಹೊರಗಡೆನೂ ಹೋಗಲ್ಲ. ಇದರಿಂದಾನೇ ಅವ್ನಿಗೆ ಅರ್ಧ ಅವ್ರ ಅಮ್ಮ ಮೇಲೆ ತುಂಬಾನೇ ಕೋಪನು ದ್ವೇಷ ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ. ಲಾಸ್ಟ್ಗೆ ಅವ್ನಿಗೆ ಅವ್ರ ಅಮ್ಮ ಅಂದ್ರೆ ಇಷ್ಟ ಇಲ್ದೇನೆ ಹೊರಟೋಗುತ್ತೆ. ಹೆಂಗ ಅವ್ರ ಅಮ್ಮ ಹತ್ರ ಹಿಂಸೆ ಪಟ್ರೆ ಕೂಡ ಚೆನ್ನಾಗಿ ಓದಿ ಒಂದು ಲಾಯರ್ ಆಗಿ ಕೂಡ ಆಗ್ತಾನೆ. ಆದ್ರೆ ಫೈನಲ್ ಆಗಿ ಅವ್ರ ಅಮ್ಮನ ನೋಡೋದೇ ಬಿಟ್ಬಿಡ್ತಾನೆ. ಹಿಂಗಿರ್ಬೇಕಾದ್ರೆ ಒಂದಿನ ಅವ್ನಿಗೊಂದು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದ್ಮೇಲೆ ಅವ್ರ ಅಮ್ಮನೇ ಇವ್ರನ್ನ ಪಕ್ಕದಲ್ಲೇ ಇದ್ದು ನೋಡ್ಕೊಳ್ಳೋದು. ಎಷ್ಟೇ ಆದ್ರೂ ತಾಯಿನೇ ಅಲ್ವಾ. ಆದ್ರೆ ಆಕ್ಸಿಡೆಂಟ್ ಅಲ್ಲಿ ಅವ್ನಿಗೆ ಮೆಮೊರಿ ಲಾಸ್ ಆಗ್ಬಿಟ್ಟಿರುತ್ತೆ. ಹೇಳ್ಬೇಕಂದ್ರೆ ಅವ್ನಿಗೊಂದು ಗರ್ಲ್ ಫ್ರೆಂಡ್ ಕೂಡ ಇರ್ತಾಳೆ. ಸೊ ಅದಾದ್ಮೇಲೆ ಅವ್ನ ಲೈಫ್ ಅಲ್ಲಿ ಏನೆಲ್ಲ ನಡೀತು ಅಂತ ಹೇಳಿ ಈ ಸೀರೀಸ್ ನ ನೋಡಿ ತಿಳ್ಕೊಳ್ಳೋಣ. ತುಂಬಾನೇ ಎಮೋಷನಲ್ ಆಗಿ ತುಂಬಾನೇ ಫೀಲ್ ಗುಡ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೀರೀಸ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಹಂದಿ ಮರಿನ ತೋರಿಸ್ತಾರೆ. ಅದತ್ರ ಓಡೋಗ್ತಾ ಇರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ವಾಯ್ಸ್ ಓವರ್ ಕೇಳಿಸುತ್ತೆ. ಅದು ನಮ್ ಹೀರೋರ್ ಅಮ್ಮನೇ ಮಾತಾಡ್ತಾ ಇರೋದು. ಎಲ್ಲರಿಗೂ ಹಂದಿ ಮರಿಗಳಂದ್ರೆ ಯಾಕೆ ಇಷ್ಟ ಆಗಲ್ಲ ಹೇಳಿ? ಅದ್ ಯಾವಾಗ ನೋಡಿದ್ರು ಬುರ್ದೆ ಮನಲ್ಲಿ ಓರ್ಲಾಡ್ತಾ ಇರತ್ತೆ, ಗಲೀಜ್ ತಿನ್ನತ್ತೆ, ಯಾವಾಗ ನೋಡಿದ್ರೆ ಅದತ್ರ ಬ್ಯಾಡ್ ಸ್ಮೆಲ್ ಬರುತ್ತೆ ಅಂತಾನ. ಆತರ ಅದನ್ನ ಚೇಂಜ್ ಮಾಡಿರೋದು ನಮ್ಮ ಮನುಷ್ಯರೇ ಅಲ್ವಾ. ಹೇಳ್ಬೇಕಂದ್ರೆ ಹಂದಿಗಳು ತುಂಬಾನೇ ಕ್ಲೀನ್ ಆಗಿರುತ್ತೆ, ಅದು ಅವಾಗವಾಗ ಸ್ನಾನಾನು ಮಾಡುತ್ತೆ. ಈ ತರ ಸ್ವತಂತ್ರವಾಗಿರೋ ಒಂದು ಪ್ರಾಣಿನ ಎತ್ಕೊಂಡೋಗಿ ನಾವೇ ತಾನೇ ಗೂಡಲ್ಲಿ ಹಾಕಿ ಅವುಗಳನ್ನ ಎಲ್ಲೂ ಫ್ರೀಯಾಗಿ ಸುತ್ತಕ್ ಬಿಡದೆ ಮಾಡಿರೋದು. ಅದ್ರಿಂದಾನೇ ಅವು ಮೈಯಲ್ಲಿ ನವ್ವೆ ಸ್ಟಾರ್ಟ್ ಆಗಿ ಅದನ್ನ ಗಿಚ್ಕೊಳಕ್ ಆಗದೆ ಪಾಪ ಬುರ್ದೇನಲ್ಲಿ ಬಿದ್ದು ಒರ್ಲಾಡ್ತಾ ಇರೋದು. ಅವ್ ಈ ತರ ಮಾಡ್ತಾವೆ ಅನ್ನೋದನ್ನ ನೋಡಿ ತಾನೆ ನಮ್ಮ ಮನುಷ್ಯರು ಕೂಡ ಅದನ್ನ ಇಷ್ಟ ಪಡೋದಿಲ್ಲ. ಇನ್ನೊಂದ್ ವಿಷಯ ಹೇಳ್ಬೇಕಂದ್ರೆ ಹಂದಿಗಳಿಗೆ ಆಕಾಶನ ನೋಡಕ್ ಆಗೋದೇ ಇಲ್ಲ ಅಂಟಿಲ್ ಅವು ಅಪ್ಸೈಡ್ ಡೌನ್ ಆಗೋವರ್ಗುನು. ಯಾರಾದ್ರೂ ಹತ್ರ ತಿರ್ಸಿದ್ರೆ ತಾನೆ ಅದು ನೋಡಕ್ ಆಗೋದು. ಇವಾಗ ಈ ತರ ಓಡೋಗ್ತಾರ ಹಂದಿ ಮರಿನ ಒಬ್ರು ಹಿಡ್ಕೊಳ್ತಾರೆ. ಇವ್ರು ಬೇರೆ ಯಾರು ಅಲ್ಲ, ನಮ್ ಹೀರೋ ಅವ್ರ ಅಪ್ಪನೇ. ಇವ್ರು ಒಂದು ವಿಲೇಜ್ ಅಲ್ಲೇ ಇರೋದು. ಸ್ವಂತವಾಗಿ ಒಂದು ಪಿಗ್ ಫಾರ್ಮಿಂಗ್ ನ ಮಾಡ್ತಾ ಇರ್ತಾರೆ, ಅಂದ್ರೆ ಹಂದಿ ಸಾಕಾಣಿಕೆನ ಮಾಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಇವ್ರೊಂದು ವಿಲೇಜ್ ಅಲ್ಲಿ ಇದಾರಲ್ವಾ, ವಿಲೇಜ್ ಅಂತೂ ನೋಡಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಇದು ನಡೀತಾ ಇರೋ ಇಯರ್ ಯಾವ್ದಂದ್ರೆ 1986. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಅಮ್ಮನ ತೋರಿಸ್ತಾರೆ. ಇವ್ರ ಈ ತರ ಫಾರ್ಮಿಂಗ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಹಸುಗಳು, ಕುರಿಗಳು, ಹಂದಿಗಳು ಹತ್ರ ಫಾರ್ಮಿಂಗ್ ಮಾಡ್ತಾ ಇರೋ ಜಾಗಕ್ಕಲ್ಲ, ಅಂದ್ರೆ ಅಲ್ಲಿ ಸಾಕಾಣಿಕೆ ಮಾಡ್ತಾ ಇರೋ ಪ್ರಾಣಿಗಳಿಗೆ ಬೇಕಾಗಿರೋ ಐಟಮ್ಸ್ ನೆಲ್ಲ ಇವರೇ ಡೆಲಿವರಿ ಮಾಡೋದು. ಫಾರ್ ಎಕ್ಸಾಂಪಲ್ ಈ ಹಿಂಡಿ, ಬೂಸ, ಹುಲ್ಲು ಆ ತರದೆಲ್ಲಾನು ಇವ್ರು ಸಪ್ಲೈ ಮಾಡ್ತಾ ಇರ್ತಾರೆ. ಈ ತರ ಸಪ್ಲೈ ಮಾಡ್ತಾ ಇರ್ಬೇಕಾದ್ರೆ ಒಂದು ಫಾರ್ಮಿಂಗ್ ಅಲ್ಲಿರೋ ಒಂದು ತಾತ, ಮಾ ಇನ್ನೊಂದು ಹೆಣ್ಮಗು ಇಷ್ಟು ವೇಟ್ ಆಗಿರೋ ಮೂಟೆ ಹೆಂಗ್ ಎತ್ತೀಯಾ, ಇದನ್ನ ನಾನ್ ಎತ್ಕೊಳ್ತೀನಿ ಅಂತ ಹೇಳಿ ಪಾಪ ಎತ್ತಕ್ ಹೋಗ್ತಾರೆ. ಆಮೇಲೆ ಗೊತ್ತಾಗೋದು ತುಂಬಾನೇ ವೆಯ್ಟ್ ಇದೆ ಅಂತ. ಅದನ್ನ ಎತ್ತಕ್ಕಾಗದೆ ಪಾಪ ತಾತ ಕೆಳಗಡೆ ಬಿದ್ದೇ ಬಿಡ್ತಾರೆ. ಆಗ ಇವ್ರು ಹೇಳ್ತಾರೆ, ಅಯ್ಯೋ ತಾತ, ನಿಮ್ಗೆ ಯಾಕೆ ಈ ವಯಸ್ಸಾದ ಕಾಲದಲ್ಲಿ ಇಂತ ಕೆಲಸ ಅಲ್ಲ, ಅದನ್ನ ನಾನೇ ಎತ್ಕೊಳ್ತಾ ಇದ್ನಲ್ಲ ಅಂತ ಹೇಳಿ ಇವರು ಆ ತಾತ ಮೇಲೆ ಬಿದ್ದಿರೋ ಮೂಟೆ ಜೊತೆಗೆ ಇನ್ನೊಂದ್ ಮೂಟೆನ ಹಾಕೊಂಡು 2 ಮೂಟೆಗೆ ಎತ್ತಾ ಇರ್ತಾರೆ. ಸಖತ್ ಸ್ಟ್ರಾಂಗ್ ಲೇಡಿ ಇವರು. ಇವ್ರೀಗ ಫಾರ್ಮಿಂಗ್ ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಡೆಲಿವರಿ ಮಾಡ್ತಾರಲ್ಲ, ಅದಕ್ ಬದಲಾಗಿ ಆಪೋಸಿಟ್ ಅವ್ರು ಬಂದು ಇವ್ರಿಗೆ ದುಡ್ಡೆಲ್ಲ ಕೊಡೋದಿಲ್ಲ. ಅವ್ರು ಫಾರ್ಮಿಂಗ್ ಅಲ್ಲೇ ಬೆಳಿತಾರಲ್ವ, ಈ ಹಾಲು, ಮೊಟ್ಟೆ, ಸೊಪ್ಪು, ತರಕಾರಿ ಅಂತದೆಲ್ಲ ಕೊಡ್ತಾರೆ. ಇವ್ರು ಕೂಡ ಏನು ಅದನ್ನೆಲ್ಲ ಯೋಚನೆ ಮಾಡೋದಿಲ್ಲ, ಪ್ರತಿಯೊಂದನ್ನ ಕೂಡ ತಗೊಳ್ತಾರೆ. ಸಖತ್ ಸಂತೋಷವಾಗೇ ಇರ್ತಾರೆ. ಆಲ್ರೆಡಿ ನಾವ್ ಇವ್ರನ್ನ ಸ್ಟ್ರಾಂಗ್ ಲೇಡಿ ಅಂತ ಹೇಳಿದ್ವಿ. ಇವರು ಸ್ಟ್ರಾಂಗ್ ಅಂದ್ರೆ ಬರೀ ಬಾಡಿಯಲ್ಲಿ ಮಾತ್ರ ಅಲ್ಲ, ಮೈಂಡ್ ಅಲ್ಲೂ ಅಷ್ಟೇ ಸಖತ್ ಬ್ರೇವ್ ಆದ ಲೇಡಿ ಅಂತಾನೆ ಹೇಳ್ಬೋದು. ಈ ತರ ಯಾವತ್ತಿನ ತರ ಅವ್ರ ಕೆಲಸನ ಅವ್ರು ಮಾಡ್ಕೊಳ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಅವ್ರ ಅಪ್ಪ ಬರ್ತಾರೆ. ಹೇಳ್ಬೇಕಂದ್ರೆ ಇನ್ನು ನಮ್ ಹೀರೋ ಅವ್ರ ಅಪ್ಪ ಅಮ್ಮಗೆ ಇನ್ನೂ ಮದ್ವೆನೇ ಆಗಿರೋದಿಲ್ಲ. ಇವಾಗ್ಲೇ ಅವ್ರು ಪ್ರಪೋಸ್ ಮಾಡ್ಬೇಕು ಅಂತ ಇವ್ರು ಇದಕ್ಕೂ ಮುಂಚೆ ಹಿಡಿದ್ರಲ್ಲ ಒಂದು ಹಂದಿ ಮರಿನ, ಅದನ್ನೇ ಎತ್ಕೊಂಡ್ಬಂದು ನಮ್ ಹೀರೋ ಅವ್ರ ಅಮ್ಮ ಹತ್ರ ಪ್ರಪೋಸ್ ಮಾಡ್ತಾರೆ. ಆದ್ರೆ ಅದನ್ನು ಪಾಪ ಅವ್ರ ಕೆಲ್ ಸರಿಯಾಗಿ ಮಾಡಕ್ ಆಗ್ತಿಲ್ಲ. ಹಂದಿ ಮರಿ ತಪ್ಪಿಸ್ಕೊಂಡು ಅಲ್ಲಿದ್ದ ಓಡೋಟೋಯ್ತು. ಅದನ್ನ ಹಿಡಿಯಕ್ಕೆ ಪಾಪ ತುಂಬಾನೇ ಪಲ್ಟಿ ಆಗ್ತಾರೆ. ಅದು ಬೀದಿ ಓಡ್ತಾ ಇದ್ರೆ ಅದನ್ನ ಓಡಿಸ್ಕೊಂಡು ಓಡೋಗ್ತಾ ಇರ್ತಾರೆ. ಹೆಂಗೋ ಫೈನಲ್ ಆಗಿ ಅದನ್ನ ಹಿಡಿದಿದ್ದು ಆಯ್ತು. ಅದು ಸೆಂಟರ್ ರೋಡ್ ಅಲ್ಲಿ ಅದನ್ನ ಹಿಡಿಯೋದು. ಹಿಡಿದ್ಮೇಲೆ ಹೆಂಗಾದ್ರೂ ಮಾಡಿ ಪ್ರಪೋಸ್ ಮಾಡ್ಲೇಬೇಕು ಅಂತ ಸೆಂಟರ್ ರೋಡ್ ಅಲ್ಲಿ ಪ್ರಪೋಸ್ ಮಾಡ್ಬಿಟ್ರು. ಅದನ್ನ ನಮ್ ಹೀರೋ ಅವ್ರ ಅಮ್ಮ ಆಕ್ಸೆಪ್ಟ್ ಕೂಡ ಮಾಡ್ಕೊಂಡ್ರು. ಅಲ್ಲೇ ರೋಡ್ ಅಲ್ಲೇ ರಿಂಗು ಹಾಕಿದ್ದಾಯ್ತು. ಈ ತರ ಒಂದು ಸ್ವೀಟ್ ಮೆಮರಿನ ಇವಾಗ ಮೆಮರಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಇಷ್ಟೊತ್ತವ್ರು ಹಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ರಲ್ಲ, ಹಂದಿ ಮರಿನ ಇಟ್ಕೊಂಡು ಗ್ರೂಪ್ ಆಗಿ ಒಂದು ಫೋಟೋ ಕೂಡ ತಗೊಳ್ತಾರೆ. ಹಿಂಗೆ ಒಂದ್ ಸ್ವಲ್ಪ ದಿನ ಹೋಗುತ್ತೆ. ಈಗ ನಮ್ ಹೀರೋ ಅವ್ರ ಅಮ್ಮ ಬಂದು ಪ್ರೆಗ್ನೆಂಟ್ ಆಗಿರ್ತಾರೆ. ಈ ವಿಷಯ ಗೊತ್ತಾದ್ಮೇಲೆ ನಮ್ ಹೀರೋ ಅವ್ರ ಅಪ್ಪಗಂತೂ ಸಖತ್ ಖುಷಿ ಆಗುತ್ತೆ. ನಾನು ಅಪ್ಪ ಆಗ್ಬಿಟ್ಟೆ ಅಂತ ಹೇಳಿ ಅವ್ರ ಫ್ರೆಂಡ್ ಹತ್ರ ಎಲ್ಲ ಹೋಗಿ ಹೇಳ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಅವ್ರ ಫ್ರೆಂಡ್ ಕೂಡ ಏನೋ ಹೌದೇನೋ ನಿಜಾನೇನೋ ಅಂತ ಹೇಳಿ ಅವರು ಸಂತೋಷ ಪಡ್ತಾರೆ. ನಮ್ ಹೀರೋ ಅವ್ರ ಅಪ್ಪ ಹೇಳ್ತಾರೆ, ಹೀರೋ ನಿನ್ ಕೂಡ ಒಬ್ಬ ಮಗ ಇದ್ದಾನೆ ತಾನೆ, ತಗೋ ಅವ್ನ್ಗೆ ಏನ್ ಬೇಕೋ ಅದ್ ಕೊಡ್ಸು ಅಂತ ಹೇಳಿ ಅವ್ನಿಗೆ ದುಡ್ಡೆಲ್ಲ ಕೊಡ್ತಾರೆ. ಅಷ್ಟು ಸಂತೋಷವಾಗಿರ್ತಾರೆ. ಹೇಳ್ತಾರೆ, ಖಂಡಿತ ನನಗೆ ಗಂಡ್ ಮಗುನೇ ಹುಟ್ಟೋದು, ನೋಡು ಹುಟ್ಟೋ ಮಗುಗೆ ನಾನು ಏನ್ ಹೆಸರು ಇಡ್ಬೇಕು ಅಂತ ಹೇಳಿ ಹೆಸರನ್ನೆಲ್ಲ ಹುಡುಕ್ತಾ ಇದೀನಿ. ಅದಕ್ಕೋಸ್ಕರ ಒಂದು ಬುಕ್ ಕೂಡ ತಗೊಂಡ್ ಬಂದಿದ್ದೀನಿ. ಇದ್ರಲ್ಲಿ ಎಲ್ಲಾ ಹೆಸರು ಹೇಳಿ ನೋಡ್ತೀನಿ, ಅದ್ರಲ್ಲಿ ಯಾವ್ದು ನನ್ ಮಗನ್ಗೆ ಸೂಟ್ ಆಗುತ್ತೆ ಅಂತ ಇರುತ್ತೋ ಅದನ್ನೇ ನಾನು ಇಡೋದು ಅಂತ ಹೇಳಿ ತುಂಬಾ
ಖುಷಿಯಾಗಿ ಹೆಸರೆಲ್ಲ ಸೆಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಅಷ್ಟೇ ಅಲ್ಲ, ಇವ್ರ ಹತ್ರ ಮಾತಾಡ್ಕೊಂಡು ಒಂದು ಪಾಸ್ಬುಕ್ ನ ಕೂಡ ಎತ್ತಾರೆ. ಹೇಳ್ಬೇಕಂದ್ರೆ ಊಟಕ್ ಮಗುಗೋಸ್ಕರ ಅವರಪ್ಪ ಇವಾಗಿಂದಾನೇ ದುಡ್ಡೆಲ್ಲ ಸೇವ್ ಕೂಡ ಮಾಡಿಟ್ಟಿರ್ತಾರೆ. ಈ ಪಾಸ್ಬುಕ್ ಅಲ್ಲಿ ಇರೋ ಪ್ರತಿ ಒಂದು ಪೈಸಾ ಕೂಡ ನನ್ನ ಮಗನ್ಗೋಸ್ಕರನೇ ಅವನ್ಗೋಸ್ಕರನೇ ಸೇವ್ ಮಾಡ್ತಾ ಇರೋದು ಅಂತ ತುಂಬಾನೇ ಸಂತೋಷವಾಗಿ ಅವ್ರ ಫ್ರೆಂಡ್ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ಇದರಿಂದಾನೇ ಗೊತ್ತಾಗುತ್ತೆ ಅವರಪ್ಪಗೆ ಹುಟ್ಟೋ ಮಗು ಮೇಲೆ ಎಷ್ಟೆಲ್ಲ ಪ್ರೀತಿ ಇದೆ ಅಂತ. ಈ ತರ ಮಾತಾಡಿ ಮುಗಿಸಿದ್ದಲ್ಲ ಆದ್ಮೇಲೆ ಅವ್ರ ಫಾರ್ಮಿಂಗ್ ಇರೋ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಒಂದು ಹಂದಿ ಪ್ರೆಗ್ನೆಂಟ್ ಆಗಿರುತ್ತೆ. ಯಾವಾಗ ನೋಡಿದ್ರು ಅದನ್ನ ಕಟ್ಟಾಕಿರ್ತಾರಲ್ಲ ಒಂದು ಜಾಗ, ಅಲ್ಲಿರೋ ಒಂದು ಕಂಬಿಗೆ ತಲೆ ಒಡ್ಕೊಳ್ತಾನೆ ಇರುತ್ತೆ. ಅಲ್ಲಿರೋ ಗ್ರಿಲ್ಗೆ ಅವರಪ್ಪ ಹೇಳ್ತಾ ಇರ್ತಾರೆ, ನೀನ್ ಇವಾಗ ಪ್ರೆಗ್ನೆಂಟ್ ಆಗಿದ್ಯಾ, ಈ ತರ ಇರ್ಬೇಕಾದ್ರೆ ಈ ತರ ತಲೆ ಒಡ್ಕೊಳ್ತಾ ಇದ್ರೆ ಹೆಂಗ್ ಹೇಳು, ಹೊಟ್ಟೆಲಿರೋ ಮಗುಗೆಲ್ಲ ಪ್ರಾಬ್ಲಮ್ ಆಗಲ್ವಾ ಅಂತ ಅದನ್ನ ಬೈಕೊಂಡೆ ಆ ಗ್ರಿಲ್ಗೆಲ್ಲ ಬಟ್ಟೆ ಎಲ್ಲ ಸುತ್ತಾ ಇರ್ತಾರೆ. ಅದಾದ್ಮೇಲೆ ಬಂದ ಈ ವಿಷಯನ ನಮ್ ಹೀರೋ ಅಮ್ಮ ಹತ್ರ ಕೂಡ ಹೇಳ್ತಾರೆ. ಅವಳು ಯಾವಾಗ ನೋಡಿದ್ರು ಹೋಗಿ ಹೋಗಿ ಕಂಬಿಗೆ ಡಿಕ್ಕಿ ಹೊಡ್ಕೊಂತಾನೆ ಇದ್ದಾಳೆ, ಏನಾದ್ರು ಆದ್ರೆ ಏನ್ ಮಾಡೋದು ಅಂದಾಗ ಅವ್ರಮ್ಮ ಹೇಳ್ತಾರೆ, ಸರಿ ಅವಳಿಗೆ ಅಲ್ಲಿ ಇರಕ್ ಇಷ್ಟ ಇಲ್ವೇನೋ, ಸಪರೇಟ್ ಆಗಿ ಒಂದ್ ಜಾಗಕ್ಕೆ ಕರ್ಕೊಂಡ್ ಬಂದ್ಬಿಡಿ, ನಾನು ಅವಳನ್ನ ಹುಷಾರಾಗಿ ನೋಡ್ಕೊಂತೀನಿ ಅಂದಾಗ ಹೀರೋರಪ್ಪ ಹೇಳ್ತಾರೆ, ಬೇಡ ಬೇಡ ಈ ಟೈಮಲ್ಲಿ ನಿನ್ಗೂ ರಿಸ್ಕ್ ಆಗುತ್ತೆ, ನೀನೆಲ್ಲ ನೋಡ್ಕೊಳಕ್ ಆಗಲ್ಲ ಅಂದಾಗ ಹೀರೋರಮ್ಮ ಹೇಳ್ತಾರೆ, ಅಯ್ಯೋ ನನ್ಗೊಂದು ರಿಸ್ಕು ಇಲ್ಲ ರೀ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಂತೀನಿ, ನೀವು ಸಪರೇಟ್ ಆಗಿ ಹಾಕ್ಬಿಡಿ ಅಂತ ಹೇಳ್ತಾ ಇರ್ತಾರೆ. ಇವ್ರ ಇತರ ಸಂತೋಷವಾಗಿ ಮಾತಾಡ್ತಾ ಇರ್ಬೇಕಾದ್ರೇನೆ ಹೀರೋರಪ್ಪ ಫ್ರೆಂಡ್ ಇರ್ತಾರಲ್ಲ ಅವ್ರು ಓಡ್ ಬಂದು ಒಂದು ವಿಷಯನ ಹೇಳ್ತಾರೆ. ಏನಂದ್ರೆ ಇವಾಗ ಸ್ವಲ್ಪ ದಿನದಲ್ಲಿ ಒಂದು ಮ್ಯಾರಥಾನ್ ನಡೀತಾ ಇದೆಯಂತೆ. ಈ ಮ್ಯಾರಥಾನ್ ಅಲ್ಲಿ ಪ್ರಪಂಚದಲ್ಲಿರೋ ತುಂಬಾ ಜನ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆ ಮ್ಯಾರಥಾನ್ ನಡೆಯೋ ರೇಸ್ ಬೇರೆ ಎಲ್ಲೂ ಇಲ್ಲ, ನಿಮ್ ಫಾರ್ಮ್ ಮುಂದೆನೆ ಹೋಗುತ್ತೆ. ಅಂದ್ರೆ ಅದ್ರ ಟಿವಿನಲ್ಲೆಲ್ಲ ಟೆಲಿಕಾಸ್ಟ್ ಮಾಡ್ತಾರೆ, ನಿಮ್ ಫಾರ್ಮ್ ತುಂಬಾನೇ ಫೇಮಸ್ ಆಗ್ಬಿಡತ್ತೆ ಅಂತ ಹೇಳಿದಾಗ ನಮ್ ಹೀರೋರ್ ಅಪ್ಪ ಅಮ್ಮಗಂತೂ ತುಂಬಾ ಸಂತೋಷ ಆಗುತ್ತೆ. ಆಗ ನಮ್ ಹೀರೋರ್ ಅಮ್ಮ ಕೂಡ ನಾನು ಅವ್ರಿಗೆಲ್ಲ ಚೇರ್ ಅಪ್ ಮಾಡೋ ವಿದ್ದಲ್ಲಿ ಕಲರ್ಫುಲ್ ಫ್ಲಾಗ್ಸ್ ಎಲ್ಲ ಮಾಡಿ ಅವ್ರಿಗೆ ಎನ್ಕರೇಜ್ ಮಾಡ್ತೀನಿ ಅಂತ ಹೇಳಿ ಕಲರ್ಫುಲ್ ಆಗಿ ಫ್ಲಾಗ್ಸ್ ಎಲ್ಲಾನು ಮಾಡ್ತಾ ಇರ್ತಾರೆ. ತುಂಬಾನೇ ಟ್ಯಾಕ್ಸ್ ಎಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಆತರ ಇರ್ಬೇಕಾದ್ರೆ ಒಂದ್ 4 ಜನ ನಮ್ ಹೀರೋರ್ ಅಪ್ಪದು ಫಾರ್ಮ್ ಇರತ್ತಲ್ಲ ಆ ಜಾಗಕ್ಕೆ ಬಂದು ತುಂಬಾನೇ ಗಲಾಟೆ ಮಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಈ ಮ್ಯಾರಥಾನ್ ನಡೀತಾ ಇರೋದು ಪ್ರಪಂಚದ ಲೆವೆಲ್ ಅಲ್ಲಿ, ನಿಮ್ ಫಾರ್ಮ್ ನೋಡಿದ್ರೆ ಇಷ್ಟು ಕೇವಲವಾಗಿದೆ, ಇದ್ರ ಪಕ್ಕದಲ್ಲೇ ಮ್ಯಾರಥಾನ್ ನಡೆಯುತ್ತೆ ಅಂತಂದ್ರೆ ನಿಮ್ ಫಾರ್ಮ್ ಟಿವಿಲೆಲ್ಲ ಕವರ್ ಆಗುತ್ತೆ, ತುಂಬಾನೇ ಚಂಡಾಳವಾಗಿರುತ್ತೆ, ಫಸ್ಟ್ ಈ ಪ್ಲೇಸ್ ನ ಖಾಲಿ ಮಾಡ್ರಿ, ಇಲ್ಲಿಂದ ದೂರ ಹೋಗ್ರಿ ಅಂತ ಹೇಳಿದಾಗ ನಮ್ ಹೀರೋರಪ್ಪಗೆ ಸಖತ್ ಕೋಪ ಬಂದ್ಬಿಡುತ್ತೆ. ನಾನೇ ಖಾಲಿ ಮಾಡ್ಬೇಕು, ಇದು ನನ್ ಜಾಗ ಅಂತ ಹೇಳಿ ಅವ್ರ ಮೇಲೆ ಜಗಳಕ್ಕೆ ಹೊರಟೋಗ್ತಾರೆ. ಅವ್ರು ಕೂಡ ಆಲ್ಮೋಸ್ಟ್ ನಮ್ ಹೀರೋರ ಅಪ್ಪನ ಹೊಡಿಯಕ್ಕೆ ಬಂದ್ಬಿಡ್ತಾರೆ. ಆ ಟೈಮಲ್ಲಿ ಕಾರಿಂದ ಒಬ್ಬ ಇಳಿತಾನೆ, ಅವನೇನೋ ತುಂಬಾ ಒಳ್ಳೆಯವನ ಅನ್ನೋ ತರ ಅವ್ರ ಕಡೆಯವ್ರನ್ನೇ ಹೊಡಿತಾನೆ. ಸಾಫ್ಟ್ ಆಗಿ ಮಾತಾಡಿ ಅವ್ರನ್ನ ಮ್ಯಾನೇಜ್ ಮಾಡಿ ಇಲ್ಲಿಂದ ಕಳಿಸಿ ಅಂತ ನೋಡಿದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋಗ್ತೀರಾ, ಅವ್ರನ್ನೇ ಹೊಡಿತೀರಾ ಅಂತ ಹೇಳಿ ಅವ್ರನ್ನೆಲ್ಲ ಹೊಡೆದು ಸಮಾಧಾನ ಮಾಡ್ಬಿಟ್ಟು ಇವ್ರು ಬಂದು ಈಗ ನಮ್ ಹೀರೋರಪ್ಪ ಹತ್ರ ಮಾತಾಡ್ತಾರೆ. ನೋಡಿ ನಾನು ಅವ್ರಿಗೆ ಹೇಳ್ದೆ ಸಮಾಧಾನವಾಗಿ ಮಾತಾಡಿ ಅಂತ, ಆದ್ರೂ ಈ ತರ ಮಾತಾಡ್ತಾ ಇದಾರೆ, ಸಾರಿ ತಗೊಳ್ಳಿ ಸಿಗರೇಟ್ ನ ಇಟ್ಕೊಳ್ಳಿ ಅಂತ ಹೇಳಿ ಒಂದು ಸಿಗರೇಟ್ ನ ಕೊಟ್ಬಿಟ್ಟು, ಇದು ಇಲ್ಲೆಲ್ಲೂ ಸಿಗೋದಿಲ್ಲ, ಲೋಕಲ್ ಸಿಗರೇಟ್ ಅಲ್ಲ, ಇದು ಫಾರಿನ್ ಇಂದ ನನ್ಗೋಸ್ಕರ ನಾನು ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದು, ಕುಡೀರಿ ಪರವಾಗಿಲ್ಲ, ಆದ್ರೆ ದಯವಿಟ್ಟು ಹೆಂಗಾದ್ರೂ ಮಾಡಿ ಫಾರ್ಮ್ ನ ಸ್ವಲ್ಪ ನೀವು ಖಾಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಮ್ಯಾರಥಾನ್ ಮುಗಿದ್ಮೇಲೆ ಈ ಜಾಗದಲ್ಲಿ ನೀವೇ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಅವರಪ್ಪ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾರೆ, ಏನು ಖಾಲಿ ಮಾಡೋದಾ, ಅವ್ರಿಗೆ ಹೇಳೋ ಮಾತೆ ನಿಮ್ಗೂ ಹೇಳ್ತಾ ಇರೋದು, ಖಾಲಿ ಮಾಡಕ್ಕಲ್ಲ ಆಗೋದಿಲ್ಲ, ಫಸ್ಟ್ ನೀವ್ ಜಾಗ ಖಾಲಿ ಮಾಡಿ ಅಂತ. ನಮ್ ಹೀರೋರಪ್ಪ ಈ ತರ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಟೆರರ್ ಆಗಿ ಫೇಸ್ ಇಟ್ಕೊಂಡು ಹೇಳಿದ್ದು ಆ ಓನರ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ವಿಲನ್ ತನ್ವಾಗಿ ಏನೋ ಒಂದ್ ಮಾಡೇ ಮಾಡ್ತಾನಲ್ಲ, ಇವ್ನ್ ಮುಸ್ಡಿ ನೋಡಿದ್ರೇನೆ ಗೊತ್ತಾಗುತ್ತೆ. ಅವ್ನ್ ಅನ್ಕೊಂಡಂಗೆ ಅವತ್ ರಾತ್ರಿನೇ ಅವ್ರ ಫಾರ್ಮಿಂಗ್ಗೆ ಬೆಂಕಿನೇ ಹಾಕ್ಬಿಟ್ಟ. ಪಾಪ ಎಲ್ಲಾ ಸುಟ್ಟು ಭಸ್ಮ ಆಯ್ತು. ಅದು ಮಾತ್ರ ಅಲ್ಲ, ಒಳಗಡೆ ಇರೋ ಹಂದಿಗಳೆಲ್ಲ ಕೂಡ ಸತ್ತೋದ್ವು. ಇದು ಗೊತ್ತಾದ್ಮೇಲೆ ನಮ್ ಹೀರೋರ್ ಅಪ್ಪ ಅಮ್ಮ ಇಬ್ರು ಜಾಗಕ್ಕೆ ಬಂದ್ ನೋಡ್ತಾರೆ. ನಮ್ ಹೀರೋರ್ ಅಪ್ಪಗಂತೂ ಅಯ್ಯೋ ನನ್ ಹಂದಿ ಮರಿ ಎಲ್ಲ ಸತ್ತೋಯ್ತಲ್ಲ ಅಂತ ಹೇಳಿ ಅದನ್ನ ಕಾಪಾಡಕ್ಕೆ ಅಂತ ಹೇಳಿ ಒಳಗಡೆ ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಅಕ್ಕಪಕ್ಕದವರೆಲ್ಲ ಅವ್ರನ್ನ ಒಳಗಡೆ ಹೋಗಕ್ ಬಿಡದೆ ತಡಿತಾ ಇರ್ತಾರೆ. ಆದ್ರೂ ಅವರಪ್ಪ ಇಲ್ಲ ನನ್ ಮಕ್ಳೆಲ್ಲ ಸತ್ತೋಗ್ತಾ ಇದಾರೆ ಅಂತ ಹೇಳಿ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅದನ್ನ ತಡಿಯಕ್ ನೋಡ್ತಾ ಇದಾರೆ. ಆದ್ರೆ ಅವ್ರ ಬೆಂಕಿ ಒಳಗಡೆ ಹೋದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿ ನಮ್ ಹೀರೋರಮ್ಮನೆ ಅವ್ರನ್ನ ಹಿಡ್ಕೊಂಡು ತಡೆದು ಅವ್ರಿಗೆ ಸಮಾಧಾನ ಮಾಡೋದು. ಆದ್ರೆ ಪಾಪ ನಮ್ ಹೀರೋರಪ್ಪ ಅಳು ಅಂತೂ ತಾಳಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅವಳನ್ನ ಸ್ವಂತ ಮಕ್ಕಳ ತರ ಸಾಕ್ಬಿಟ್ರು. ಈ ತರ ಕಣ್ಮುಂದನೆ ಎಲ್ಲರೂ ಸುಟ್ಟು ಭಸ್ಮ ಆಗ್ತಾ ಇರೋದನ್ನ ಅವ್ರಿಗೆ ಎತ್ಕೊಳಕ್ಕಾಗದೆ ಪಾಪ ತುಂಬಾನೇ ಅಳ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರ ಅಕ್ಕ ಪಕ್ಕದ ಮನೆಯವ್ರು ಇರ್ತಾರಲ್ಲ, ಅದ್ರ ಫ್ರೆಂಡ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದು ಹೇಳ್ತಾರೆ, ನಾನ್ ನೋಡ್ದೆ ಯಾರ್ ಬೆಂಕಿ ಹಾಕಿದ್ದು ಅಂತ ನಾನ್ ನೋಡ್ದೆ ಅಂದಾಗ ನಮ್ ಹೀರೋರಪ್ಪಗಂತೂ ಸಕ್ಕ ಶಾಕ್ ಆಗುತ್ತೆ. ಯಾರ ಬೆಂಕಿ ಹಾಕಿದ್ದು ಅಂದಾಗ ಬೆಳಗ್ಗೆ ಬಂದು ಕಾರ್ಪೊರೇಟ್ ಕಂಪನಿಯವನೊಬ್ಬ ನಿಮ್ ಹತ್ರ ಮಾತಾಡ್ತಾ ಇದ್ದಲ್ಲ, ನಿಮ್ಗೆ ವಾರ್ನಿಂಗ್ ಕೂಡ ಕೊಟ್ಟ ಅಲ್ವಾ, ಅವನೇ ಕೆಲಸ ಮಾಡಿದ್ದು, ನಾನ್ ದೂರದಿಂದ ನೋಡಿದೆ, ಅವ್ನ ಮುಖ ನಾನ್ ಕ್ಲಿಯರ್ ಆಗಿ ನೋಡಿದೆ ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಹೀರೋರ ಅಮ್ಮಗೆ ಆ ಸಿಗರೇಟ್ ತುಂಡು ಕೆರಡೆ ಬಿದ್ದಿರೋದನ್ನ ಗಮನಿಸ್ತಾರೆ. ಆದ್ರೆ ಅವ್ನು ಅಂದಿದ್ದಲ್ವಾ ಇದನ್ನ ನಾನು ಫಾರಿನ್ ಇಂದ ಎಕ್ಸ್ಪೋರ್ಟ್ ಮಾಡ್ಕೊಂಡೆ ಅಂತ ಹೇಳಿ, ಅದೇ ಸಿಗರೇಟ್ ಅವ್ನಲ್ಲಿ ಬೆಂಕಿ ಹಚ್ಚುವಾಗ ಕುಡ್ದಿರ್ತಾನೆ, ಅದನ್ನ ಅಲ್ಲೇ ಬಿಸಾಕ್ಬಿಟ್ಟು ಹೋಗಿರ್ತಾನೆ. ಈಗ ಇದನ್ನೇ ಒಂದು ಎವಿಡೆನ್ಸ್ ಆಗಿ ಇಟ್ಕೊಂಡು ಅವ್ನ ಮೇಲೆ ಕೇಸ್ ಕೂಡ ಹಾಕ್ತಾರೆ. ಫೈನಲ್ ಆಗಿ ಕೇಸು ಕೋರ್ಟ್ ಕೂಡ ಬರುತ್ತೆ. ಅಲ್ಲಿ ಬಂದು ಆ ಕಾರ್ಪೊರೇಟ್ ಕಂಪನಿ ಓನರ್ ಒಪ್ಕೊಳ್ತಾನೆ, ಹೌದು ಆ ಸಿಗರೇಟ್ ನಾನೇ ಯೂಸ್ ಮಾಡ್ತಾ ಇದ್ದಿದ್ದು, ಆದ್ರೆ ನಾನ್ ಮಾತ್ರ ಯೂಸ್ ಮಾಡಿಲ್ಲ, ನಾನ್ ಯಾರನ್ನೆಲ್ಲ ಮೀಟ್ ಮಾಡ್ತೀನೋ ಅವ್ರಿಗೆಲ್ಲ ಕೂಡ ನಾನು ಆ ಸಿಗರೇಟ್ ನ ಕೊಡ್ತಾ ಇದ್ದೆ, ಅವರೆಲ್ಲ ಯಾಕಾಗಿರ್ಬಾರ್ದು, ನಾನೇ ಅಂತ ಹೇಳಿ ನನ್ ಮೇಲೆ ಕೇಸ್ ಹಾಕಿದೀರಾ, ನಿಮ್ ಹತ್ರ ಏನಾದ್ರು ಪ್ರೂಫ್ ಇದೆಯಾ ಅಂತ ತುಂಬಾನೇ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇರ್ತಾನೆ. ಆ ಟೈಮಲ್ಲಿ ನಮ್ ಹೀರೋರಪ್ಪ ಹತ್ರ ಅವ್ರ ಫ್ರೆಂಡ್ಸ್ ಅವ್ರ ಅಕ್ಕ ಪಕ್ಕದ ಮನೆಯವರೆಲ್ಲ ಹೇಳಿರ್ತಾರಲ್ಲ ನಾವು ಅವನ್ನ ನೋಡಿದ್ವಿ ಅಂತ. ಸೊ ಅವ್ರ ಪಕ್ಕದ ಮನೆಯೊಬ್ಬನ ಕರ್ಕೊಂಡ್ ಬಂದು ಹೇಳಿಸಿದಾಗ ಅವ್ನು ಹೇಳ್ತಾನೆ, ಇಲ್ಲ ತುಂಬಾ ಕತ್ಲಾಗಿತ್ತು, ಸೊ ನನ್ಗೆ ಮುಖ ಸರಿಯಾಗಿ ಕಾಣಿಸ್ಲಿಲ್ಲ, ಅವರೆಲ್ಲ ಅನ್ಸುತ್ತೆ ಅಂತ ಹಂಗೆ ತಿರ್ಗಿಸಿ ಮಾತಾಡ್ಬಿಡ್ತಾನೆ. ಅದಾದ್ಮೇಲೆ ನಮ್ ಹೀರೋರಪ್ಪ ಅವ್ರ ಫ್ರೆಂಡ್ ನ ಕೂಡ ಕರೆದು ಮಾತಾಡಿಸ್ತಾರೆ, ನೀವ್ ಅವನ ನೋಡಿದ್ರ ಅಂತ. ಇವ್ನು ಹೇಳ್ತಾನೆ, ಇಲ್ಲ ಅದು ಆ ಕಾರ್ಪೊರೇಟ್ ಕಂಪನಿ ಓನರ್ ಅಲ್ಲ, ನನಗ್ ಗೊತ್ತಿರೋಂಗೆ ಇದಕ್ಕೆ ಕಾರಣ ನಮ್ ಹೀರೋರ್ ಅಪ್ಪನೇ ಆಗಿರ್ಬೇಕು, ಯಾಕಂದ್ರೆ ನಾನು ಫಾರ್ಮ್ಗೆ ಹೋಗಿ ನೋಡಿದಾಗ್ಲೇ ನಾನು ಹೇಳಿದೀನಿ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ, ನೀನ್ ಆದಷ್ಟು ಬೇಗ ವೈರಿಂಗ್ ಎಲ್ಲ ಚೇಂಜ್ ಮಾಡು ಅಂತ. ಬಟ್ ಅವ್ರು ಚೇಂಜ್ ಮಾಡಿಲ್ಲ, ಅದರಿಂದಾನೇ ಶಾರ್ಟ್ ಸರ್ಕ್ಯೂಟ್ ಆಗಿ ಹತ್ರ ಬೆಂಕಿ ಹತ್ಕೊಂಡು ಎಲ್ಲ ನಾಶ ಆಗಿರೋದು. ಇದಕ್ಕೂ ಮತ್ತೆ ಆ ಕಾರ್ಪೊರೇಟ್ ಕಂಪನಿ ಓನರ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡಂತೂ ನಮ್ ಹೀರೋರಪ್ಪಗೆ ಸಕ್ಕ ಶಾಕ್ ಆಗುತ್ತೆ, ಏನ್ ಇವ್ನ ಹತ್ರ ತಿರ್ಗಿಸ್ಕೊಂಡ್ ಮಾತಾಡ್ತಿದ್ದಾನೆ ಅಂತ. ಇವಾಗ ಅವ್ನ ವಿರುದ್ಧವಾಗಿ ಯಾವ್ದೇ ಒಂದು ಸಾಕ್ಷಿ ಇಲ್ವಲ್ಲ ಅವನ್ನ ಸಿಕ್ಕಾಕ್ಸೋದಿಕ್ಕೆ, ಎವಿಡೆನ್ಸ್ ಕೂಡ ಇಲ್ಲ, ಇನ್ನೇನ್ ಮಾಡಕ್ಕಾಗತ್ತೆ. ಈ
ಕೇಸ್ ನಾವ್ ಎತ್ಕೊಳಕ್ ಆಗೋದಿಲ್ಲ, ಅಲ್ಲಿ ನಡೆದಿರೋ ಫೈರ್ ಆಕ್ಸಿಡೆಂಟ್ಗೂ ಮತ್ತೆ ಆ ಕಾರ್ಪೊರೇಟ್ ಕಂಪನಿ ಓನರ್ಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಕೇಸ್ ನಾನೇ ಹೊಡೆದಾಕ್ಬಿಟ್ರು. ನಮ್ ಹೀರೋರ ಅಪ್ಪ ಅಮ್ಮಗಂತೂ ತುಂಬಾನೇ ಬೇಜಾರಾಗುತ್ತೆ. ಅದಾದ್ಮೇಲೆ ನಮ್ ಹೀರೋರ ಅಪ್ಪ ಹೋಗಿ ಕೇಳ್ತಾರ ಅವ್ರ ಫ್ರೆಂಡ್ ಹತ್ರ, ಯಾಕೋ ಈ ತರ ಮಾಡ್ದೆ, ನೀನ್ ನನಗ್ ಸಾಧಕವಾಗಿ ವಾದಿಸ್ತಿ ಅಂತ ನೋಡಿದ್ರೆ ಅವ್ನ್ ಪರವಾಗಿ ಏನಕ್ಕೋ ವಾದಿಸ್ತೆ ಅಂತ ಹೇಳಿದಾಗ ಅವ್ರಂತೂ ಕೆಳಗಡೆನೆ ಬಿದ್ಬಿಡ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ಗೆ ಗೊತ್ತು ನಮ್ಮ ಅಮ್ಮಗ್ ತುಂಬಾನೇ ಮೈಯೂಷರಿಲ್ಲ ಹಾಸ್ಪಿಟಲ್ ಅಲ್ಲಿ ಇದಾರೆ ಅಂತ, ಅವ್ರ ಟ್ರೀಟ್ಮೆಂಟ್ ಗೆ ಅವನೇ ದುಡ್ಡು ಕೊಟ್ಟಿದ್ದು, ಒಳ್ಳೆ ರೀತಿಯಲ್ಲಿ ಆಪರೇಷನ್ ಕೂಡ ನಡೆದಿದೆ ಕಣೋ, ಹಿಂಗಿರ್ಬೇಕಾದ್ರೆ ನಾನೇ ನಿನ್ ಪರ ಮಾತಾಡಕ್ಕಾಗತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕೆಳಗಡೆ ಬಿದ್ದು ಅಳ್ತಾರೆ. ಬಟ್ ನಮ್ ಹೀರೋರಪ್ಪ ಇದನ್ನೆಲ್ಲ ತುಂಬಾನೇ ಹುಷಾರಾಗಿ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಈಗ ರೆಕಾರ್ಡಿಂಗ್ ನೆಲ್ಲ ಎತ್ಕೊಂಡೋಗಿ ಒಂದು ಲಾಯರ್ ಹತ್ರ ಕೊಟ್ಟು ಅವ್ನ ವಿರುದ್ಧ ಏನೆಲ್ಲ ಅವ್ನ ರಿಪೋರ್ಟ್ ನ ಕಲೆಕ್ಟ್ ಮಾಡಿರ್ತಾರೋ, ಅಂದ್ರೆ ನಮ್ ಹೀರೋರಪ್ಪ ಏನೆಲ್ಲ ಕಲೆಕ್ಟ್ ಮಾಡಿರ್ತಾರೋ ಅದನ್ನೆಲ್ಲ ಎತ್ಕೊಂಡೋಗಿ ಲಾಯರ್ ಹತ್ರ ಕೊಡ್ತಾರೆ. ಅವನು ನನ್ ಫಾರ್ಮ್ ಮಾತ್ರ ಬೆಂಕಿ ಇಟ್ಟಿಲ್ಲ, ಅವ್ನ ಹೆಜ್ಜೆ ಇಡೋ ಪ್ರತಿ ಜಾಗದಲ್ಲಿ ಇತರ ಪ್ರಾಬ್ಲಮ್ ಮಾಡೇ ಮಾಡ್ತಾನೆ, ಎಲ್ಲರ ಹೊಟ್ಟೆ ಮೇಲೆ ಹೊಡೆದಿದ್ದಾನೆ. ಬಟ್ ಯಾರೇ ಅವ್ನ ಮೇಲೆ ಕೇಸ್ ಹಾಕಿ ಅದನ್ನ ಕೋರ್ಟ್ಗೆ ಎತ್ಕೊಂಡೋದ್ರೆ ಕೂಡ ಅಸಾಲ್ಟ್ ಅಲ್ಲಿಂದ ಹೊರಗಡೆ ಬರ್ತಿದ್ದಾನೆ. ಅದಕ್ಕೆಲ್ಲ ಕಾರಣ ಅವನ ಹತ್ರ ಇರೋ ದುಡ್ಡು, ಆ ದುಡ್ಡಾಸೆಯನ್ನ ತೋರಿಸಿ ಅವ್ನ ಎಲ್ಲ ಎವಿಡೆನ್ಸ್ ನ ಕೂಡ ಅವ್ನ ಪರವಾಗಿ ಯೂಸ್ ಮಾಡ್ಕೊಂತ ಇದ್ದಾನೆ. ಅವ್ನಿಗೆ ಶಿಕ್ಷೆ ಕೊಡಕ್ ಆಗ್ತಾ ಇಲ್ಲ, ಆದ್ರೆ ನನ್ನ ಹತ್ರ ಅವ್ನ ವಿರುದ್ಧವಾಗಿ ಎಲ್ಲಾ ಎವಿಡೆನ್ಸು ಇದೆ, ಅವ್ನ ಮೇಲೆ ಏನ್ ಕೇಸ್ ಹಾಕ್ಬೇಕೋ ಹಾಕಿ, ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ನಾನು ಕೊಡ್ತೀನಿ, ನಾನು ನನ್ನ ಮಗನ್ಗೋಸ್ಕರ ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿಟ್ಟಿದ್ದೆ, ಈ ಪಾಸ್ಬುಕ್ ಅಲ್ಲಿ ಎಲ್ಲ ಅಮೌಂಟ್ ಇದೆ, ದಯವಿಟ್ಟು ಇದನ್ನ ತಗೊಂಡು ನನ್ಗೆ ಹೆಲ್ಪ್ ಮಾಡಿ, ಅವ್ನ ಮೇಲೆ ಕೇಸ್ ಹಾಕಿ ಅದನ್ನ ಮುಂದುವರಿಸಿ ಅಂತ ಹೇಳಿ ತುಂಬಾನೇ ಕೇಳ್ಕೊಳ್ತಾರೆ. ಅದಾದ್ಮೇಲೆ ಲಾಯರ್ ಕೂಡ ಸರಿ ಆಯ್ತು ಓಕೆ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ನಮ್ ಹೀರೋರಪ್ಪ ಅಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿರೋ ಎವಿಡೆನ್ಸ್ ನೆಲ್ಲ ಅವ್ರ ಜೊತೆಗೆ ತಗೊಂಡೋಗ್ತಾರೆ. ಸರಿ ಇವ್ರು ಇಷ್ಟು ಇದಾಗ ಹೇಳಿದ್ದಾರೆ, ಎಲ್ಲ ತಪ್ಪು ಅವ್ನ ಮೇಲೆನೆ ಇದೆ, ಅವ್ನ ವಿರುದ್ಧ ಎಲ್ಲ ಎವಿಡೆನ್ಸ್ ಇದೆ ಅಂತ ಹೇಳಿದ್ಮೇಲೆ ಲಾಯರ್ ಆದ್ರೂ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಇವನ್ ಕೂಡ ಆ ಕಾರ್ಪೊರೇಟ್ ಕಂಪನಿ ಓನರ್ ನ ನಾಯಿ ಅಂತ ಕಾಣಿಸುತ್ತೆ. ಅವ್ನ್ಗೆ ಕಾಲ್ ಮಾಡ್ಬಿಟ್ಟು, ಸರ್ ಇವ್ನ ಸಾಮಾನ್ಯವಾಗಿ ಬಿಟ್ಬಿಡ್ಬೇಡಿ, ನಿಮ್ ವಿರುದ್ಧ ಪ್ರತಿಯೊಂದು ಎವಿಡೆನ್ಸ್ ಅವನ ಹತ್ರ ಇದೆ, ಅದನ್ನ ಅವನಿಂದ ತಗೊಂಡ್ರೆ ಮಾತ್ರನೇ ನೀವ್ ಇದರಿಂದ ಬಚಾವ್ ಆಗಕ್ಕಾಗೋದು, ಇಲ್ಲಾಂದ್ರೆ ಪ್ರಾಬ್ಲಮ್ ತುಂಬಾ ದೂರ ಹೋಗುತ್ತೆ ಅಂತ ಆ ಕಾರ್ಪೊರೇಟ್ ಕಂಪನಿ ಓನರ್ ಹತ್ರ ನಮ್ ಹೀರೋರಪ್ಪ ಮೇಲೆ ಹೇಳೇ ಬಿಟ್ಟ. ಇನ್ ಈ ವಿಷಯ ಗೊತ್ತಾದ್ಮೇಲೆ ಅಯ್ಯಪ್ಪ ಸುಮ್ನೆ ಇರ್ತಾನ. ನಮ್ ಹೀರೋರಪ್ಪ ಫಾರ್ಮ್ ಹತ್ರನೋ ಎಲ್ಲೋ ಇರ್ಬೇಕಾದ್ರೆ ಅವ್ರ ಆಳುಗಳನ್ನ ಕರ್ಕೊಂಡೋಗಿ ಪಾಪ ನಮ್ ಹೀರೋರಪ್ಪನ ಸಾಯಿಸೇ ಹಾಕ್ಬಿಟ್ಟು ಅವರೇ ಸೂಸೈಡ್ ಮಾಡ್ಕೊಂಡಿರೋದು ಅಂತ ಹೇಳಿ ಆ ಜಾಗನೆಲ್ಲ ಅದೇ ತರ ಕ್ರಿಯೇಟ್ ಮಾಡಿರ್ತಾರೆ. ಅಂದ್ರೆ ಇವ್ರು ಫುಲ್ ಕುಡಿದು ಟೈಟ್ ಆಗ್ಬಿಟ್ಟು ಅವರೇ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದು ಅನ್ನೋ ತರ ಕೆಳಗಡೆ ಬಾಟಲ್ಸ್ ಎಲ್ಲ ಇಟ್ಬಿಟ್ಟು ಹಂಗೆ ಇದೊಂದು ಸೂಸೈಡ್ ಕೇಸ್ ಅಂತಾನೆ ಫ್ರೇಮ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಈ ವಿಷಯ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋರ ಅಮ್ಮಗೆ ಗೊತ್ತಾಗುತ್ತೆ. ಹಾಸ್ಪಿಟಲ್ ಅಲ್ಲಿ ಬಂದ್ ನೋಡ್ತಾರೆ, ಪಾಪ ಅವ್ರ ಕೈಲಿ ವಿಷಯ ಎತ್ಕೊಳಕ್ಕೆ ಆಗ್ತಿಲ್ಲ, ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ವಿ ಈ ತರ ಆಗೋಯ್ತಲ್ಲ ಅಂತ ಹೇಳಿ ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾರೆ. ಅಲ್ಲಿ ಬರೋ ಡಾಕ್ಟರ್ನೆಲ್ಲ ಕೇಳ್ಕೊಳ್ತಾರೆ, ದಯವಿಟ್ಟು ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನಮ್ಮ ಮನೆಯವ್ರನ್ನ ನನಗೆ ಉಳಿಸ್ಕೊಟ್ಬಿಡಿ, ನನ್ನ ಮನೇನ ನನ್ನ ಜಮೀನೆಲ್ಲ ಮಾರಿ ಕೂಡ ನಾನು ದುಡ್ಡು ತಂದು ಕೊಡ್ತೀನಿ, ದಯವಿಟ್ಟು ನಮ್ಮ ಮನೆಯವ್ರನ್ನ ಬದುಕಿಸ್ಕೊಡಿ ಅಂತ ತುಂಬಾನೇ ಕೇಳ್ಕೊಳ್ತಾರೆ. ಪಾಪ ಡಾಕ್ಟರ್ಸ್ ಕೈಲಿಂದ ಮಾತ್ರ ಏನ್ ಮಾಡಕ್ಕಾಗತ್ತೆ, ಸತ್ತೋಗಿರೋರ್ನ ಮತ್ತೆ ಪ್ರಾಣದಲ್ಲಿ ತರಕಾಗತ್ತಾ, ಅವ್ರು ಕೂಡ ಏನು ಮಾಡಕ್ಕಾಗಲ್ಲಮ್ಮ, ದಯವಿಟ್ಟು ನನ್ ಕ್ಷಮಿಸ್ಬಿಡಿ ಅಂತ ಹೇಳಿ ಅವ್ರ ಹತ್ರ ಸಾರಿ ಕೇಳಿ ಅವ್ರಿಗೆ ಸಮಾಧಾನ ಮಾಡಿ ಅಲ್ಲಿಂದ ಮನೆ ಕೂಡ ಕಳ್ಸಿಕೊಡ್ತಾರೆ. ಮನೆಗೆ ಬಂದ್ಮೇಲೆ ನಮ್ ಹೀರೋರಮ್ಮ ಹೋಗಿ ಒಂದು ಹಂದಿ ಹತ್ರ ಮಾತಾಡ್ತಾ ಇರ್ತಾರೆ. ಇದು ಒಂದು ಪ್ರೆಗ್ನೆಂಟ್ ಹಂದಿ ಅಂತ ಹೇಳಿದ್ವಲ್ಲ, ಸಪರೇಟ್ ಆಗಿ ಕರ್ಕೊಂಡ್ ಬಂದಿಟ್ಟಿದ್ರಲ್ಲ, ಆ ಹಂದಿ ಹತ್ರ ಹೇಳ್ತಾ ಇರ್ತಾರೆ, ಹತ್ರ ನನ್ ಪರಿಸ್ಥಿತಿ ನಿನ್ ಪರಿಸ್ಥಿತಿ ಒಂದೇ ಆಗೋಯ್ತಲ್ವಾ, ನಾವ್ ಸಿಂಗಲ್ ಪೇರೆಂಟ್ ಆಗಿ ನಮ್ಮ ಮಕ್ಕಳನ್ನ ನಾವೇ ನೋಡ್ಕೋಬೇಕು ಅಂತ ಹೇಳಿ ಹಂದಿ ಹತ್ರ ತುಂಬಾನೇ ಬೇಜಾರಾಗಿ ಮಾತಾಡ್ತಾ ಇರ್ತಾರೆ. ಅದಾದ್ಮೇಲೆ ಈ ಊರಲ್ಲಿ ಇದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಈ ಊರ್ನ ಬಿಟ್ಟು ಬೇರೆ ಒಂದು ಗ್ರಾಮಕ್ಕೆ ಶಿಫ್ಟ್ ಆಗ್ತಾ ಇರ್ತಾರೆ. ಅಲ್ಲಿ ಕೂಡ ಇವರು ಹಂದಿ ಫಾರ್ಮಿಂಗ್ ನಾನೇ ಮಾಡ್ತಾರೇನೋ, ಅದಕ್ಕೋಸ್ಕರ ಕೆಲವೊಂದು ಹಂದಿಗಳನ್ನೆಲ್ಲ ತಗೊಂಡು ಅದನ್ನೆಲ್ಲ ಹಿಂದೆ ಗಾಡಿಗೆ ಕಟ್ಟಾಕೊಂಡು ಅವ್ರಿಗೆ ಹೊಸದಾಗ ಹೋಗ್ತಾರ ಒಂದು ವಿಲೇಜ್ ಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಅಕ್ಕಪಕ್ಕದವರೆಲ್ಲ ಇರ್ತಾರಲ್ಲ, ಅವರೆಲ್ಲ ನೋಡ್ಬಿಟ್ಟು ಏನು ಹಂದಿ ಫಾರ್ಮಿಂಗ್ ಇಡ್ತಾರ, ಈ ತರ ಗಲೀಜಾಗಿರೋ ಹಂದಿನ ಎತ್ಕೊಂಡ್ ಬಂದು ನಮ್ಮೂರಲ್ಲಿ ಇಡ್ತಾ ಇದಾರ, ಗಬ್ಬು ವಾಸನೆ ಅದ್ರ ಜೊತೆ ಹಿಂಗಿರೋದು ಅಂತ ಹೇಳಿ ಅವ್ರನ್ನ ಈ ಜಾಗ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ನಮ್ ಹೀರೋರಮ್ಮ ಇರ್ತಾರಲ್ಲ ಆ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ನೋಡಿದ್ರೆ ನಮ್ ಹೀರೋರಮ್ಮ ಒಬ್ರೆ ಪ್ರೆಗ್ನೆಂಟ್ ಆಗಿದ್ರೆ ಕೂಡ ಅಷ್ಟು ಕೆಲಸನ ಒಬ್ರೆ ಮಾಡ್ಕೊಂತಾ ಇರ್ತಾರೆ. ಎಲ್ಲದನ್ನು ಜೋಡಿಸ್ಕೊಳ್ಳೋದಾಗಿರ್ಬೋದು, ಆ ಜಾಗನೆಲ್ಲ ರೆಡಿ ಮಾಡ್ಕೊಳ್ಳೋದೇ ಆಗಿರ್ಬೋದು, ಎಲ್ಲಾನು ಮಾಡ್ತಾ ಇರ್ತಾರೆ. ಈ ಜಾಗಕ್ಕೆ ಆ ಊರಲ್ಲಿರೋರೆಲ್ಲ ಬಂದು ನೋಡ್ತಾರೆ, ಏನು ನಮ್ಮೂರಲ್ಲಿ ಹಂದಿ ಫಾರ್ಮಿಂಗ್, ಫಸ್ಟ್ ಇದನ್ನ ಖಾಲಿ ಮಾಡಿಸ್ಬೇಕು, ಹೊಡೆದಾದ್ರೂ ಅವ್ರನ್ನ ಓಡಿಸ್ಬೇಕು ಅಂತ ಕೈಲಿ ವೆಪನ್ಸ್ ಎಲ್ಲ ಬೇರೆ ಎತ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲಿ ಬರೋದು ನಮ್ ಹೀರೋರಮ್ಮ ಅಲ್ವಾ, ಜೊತೆಗೆ ಅವ್ರು ಪ್ರೆಗ್ನೆಂಟ್ ಬೇರೆ ಆಗಿದ್ದಾರೆ ಅಂತ ಹೇಳಿ ಅಯ್ಯೋ ನಾವು ವೆಪನ್ಸ್ ಎಲ್ಲ ತೋರಿಸಬಾರ್ದು ಅಂತ ಹೇಳಿ ಅದನ್ನೆಲ್ಲ ಬಚ್ಚಿಟ್ಕೊಂಡು ಅವ್ರ ಹತ್ರ ತುಂಬಾ ನಗ್ದು ಮಾತಾಡ್ತಾ ಇರ್ತಾರೆ. ಅವ್ರು ಏನ್ ಕೆಲ್ಸಕ್ಕೆ ಬಂದ್ರು ಅಂತ ಕೂಡ ಮರ್ತೋದ್ರು, ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಅದ್ರಲ್ಲಿ ಒಂದು ಲೇಡಿ ಹೋಗಿ ಹೇಳ್ತಾರೆ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ, ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ, ನನ್ಗೂ 9 months ಗೊತ್ತಾ, ನೋಡಿ ಇವ್ರು ಕೂಡ ನಮ್ಮನೆ ಪಕ್ಕದಲ್ಲಿರೋರೆ, ಆದ್ರೆ ಆಲ್ರೆಡಿ ಅವ್ರಿಗೆ ಮಗು ಹುಟ್ಬಿಟ್ಟಿದೆ ಅಂತ ಹೇಳಿ ತುಂಬಾನೇ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂತಾ ಇರ್ತಾರೆ. ಈಗ ಒಂದು ಮಗು ಹುಟ್ಟಿದೆ ಅಂತ ಹೇಳಿದ್ರಲ್ಲ, ಆ ಮಗು ಹೆಸರು ಪಾರ್ಕ್ ಅಂತ. ಸೊ ಅವ್ರ ಅಪ್ಪ ಅಮ್ಮನ ಕೂಡ ನಾವ್ ಇನ್ಮೇಲೆ ಪಾರ್ಕ್ ಅವ್ರ ಅಪ್ಪ ಅಮ್ಮ ಅಂತಾನೆ ಕರೆಯೋಣ. ಆಮೇಲೆ ಈ ಊರ್ಗೆ ಒಂಥರ ಹೆಡ್ ತರ ಈ ಕರ್ಲಿ ಹೇರ್ಸ್ ಆಗಿದಾರಲ್ವಾ, ಜೊತೆಗೆ ಕೈಯಲ್ಲಿ ಜೈಂಟ್ ಫೋರ್ಕ್ ಒಂದ್ ಇಟ್ಕೊಂಡಿದಾರಲ್ವಾ, ಅವರೇ ವಿಲೇಜ್ ಗೆ ಹೆಡ್. ಅವ್ರ ಪಕ್ಕದಲ್ಲೇ ಮಾಸ್ಕ್ ಹಾಕೊಂಡು ಒಂದ್ ಲೇಡಿ ಇದ್ದಾಳಲ್ಲ, ಇವ್ರು ಬಂದು ವಿಲೇಜ್ ಹೆಡ್ ಗೆ ವೈಫ್. ಇವ್ರು ಯಾವಾಗ ನೋಡಿದ್ರು ಮಾಸ್ಕ್ ಅಲ್ಲೇ ಇರ್ತಾರೆ. ಸೊ ನಾವು ಮಾಸ್ಕ್ ಲೇಡಿ ಅಂತ ಕರೆಯೋಣ. ಇವ್ರ ಒಂಥರ ವಿಚಿತ್ರವಾದ ಕ್ಯಾರೆಕ್ಟರ್, ವಿಚಿತ್ರ ಅನ್ನೋದಕ್ಕಿಂತ ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಪಟ್ ಅಂತ ಹೇಳೇ ಬಿಡ್ತಾರೆ, ಸ್ವಲ್ಪನೂ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಮುಂದೆ ಇವ್ರ ಕ್ಯಾರೆಕ್ಟರ್ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರ ಅಪ್ಪ ಅಮ್ಮನ ತೋರಿಸ್ತಾರೆ, ಪ್ರೆಗ್ನೆಂಟ್ ಲೇಡಿ ಅಂತ ಹೇಳಿದ್ರಲ್ವಾ, ಅವರೇ ನಮ್ ಹೀರೋಯಿನ್ ಅವ್ರ ಅಮ್ಮ, ಮತ್ತೆ ಪಕ್ಕದಲ್ಲಿದಲ್ವಾ ಅವ್ರು ಬಂದು ನಮ್ ಹೀರೋಯಿನ್ ಅವ್ರ ಅಪ್ಪ. ಈಗ ಎಲ್ಲರೂ ಈ ತರ ಅವ್ರ ಇಂಟ್ರೊಡಕ್ಷನ್ ಎಲ್ಲ ಕೊಟ್ಕೊಂಡು ತುಂಬಾನೇ ಚೆನ್ನಾಗಿ ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಅವ್ರ ಅಮ್ಮ ಹೇಳ್ತಾರೆ, ಈ ತರ ನಮ್ ಜಾಗದಲ್ಲಿ ಈ ತರ ಹಂದಿ ಫಾರ್ಮಿಂಗ್ ಬರೋದೆಲ್ಲ ನಮ್ಗೆ ಇಷ್ಟ ಆಗೋದಿಲ್ಲ, ಕೆಟ್ಟು ವಾಸನೆ ಎಲ್ಲ ಬರುತ್ತೆ, ಸೊ ನೀವ್ ಹಂದಿ ಫಾರ್ಮಿಂಗ್ ಎಲ್ಲ ಇಡ್ಬೇಡಿ, ಎತ್ಬಿಡಿ ಅಂತ ಹೇಳಿದ ತಕ್ಷಣ ನಮ್ ಹೀರೋ ಅವ್ರ ಅಮ್ಮಗೆ ಕೋಪ ಬಂದ್ಬಿಡುತ್ತೆ. ಏನು ಹಂದಿ ಫಾರ್ಮಿಂಗ್ ನ ಎತ್ಬೇಕಾ, ನನ್ ಕೆಲ್ಸನೇ ಇದು, ನಾನ್ ಇಲ್ಲೇ ಹಂದಿ ಫಾರ್ಮಿಂಗ್ ನ ಇಡೋದು, ನಿಮ್ ಕೈಲಿ ಏನ್ ಮಾಡಕ್ಕಾಗುತ್ತೋ ಮಾಡ್ಕೊ ಹೋಗಿ ಅಂದಿದ ತಕ್ಷಣ ಆ ಮಗು ಕೋಪ ಬಂದ್ಬಿಡುತ್ತೆ. ಏನ್ ಮಾಡ್ಕೋಬೇಕು ಅದ್ ಮಾಡ್ಕೊ ಹೋಗಿ ಅಂತ ನನ್ಗೆ ಜೋರಾಗಿ ಮಾತಾಡ್ತೀರಾ ನೀವು, ಇರಿ ನಾನೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಜಗಳ ಮಾಡ್ಬೇಕಾದ್ರೆ ನಮ್ ಹೀರೋ ಅವ್ರ ಅಮ್ಮ ಕೂಡ ಹೇಳ್ತಾರೆ, ಏನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ, ಕೊಡೋಗಿ ನಾನು ಕೊಡ್ತೀನಿ, ನಾನು ಈ ತರ ಊರಿಗೆ ಬಂದಿದ ತಕ್ಷಣ
ತಕ್ಷಣ ಹೊಡಿಯೋದಕ್ಕೆ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ರು. ಜೊತೆಗೆ ಅವ್ರ ಮನೇಲಿ ಒಂದು ನಾಯಿ ಇದೆ, ನಾಯಿ ಬೊಗಳ್ತಾ ಇರೋದ್ರಿಂದ ನಂಗೆ ಡಿಸ್ಟರ್ಬ್ ಆಗ್ತಿದೆ ಅಂತ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವರು ಜೋರಾಗಿ ಮಾತಾಡ್ತಾರೆ. ನಾರ್ಮಲ್ ಆಗಿ ಮಾತಲ್ಲಿ ಹೋಗ್ತಾ ಇರೋದು ಈಗ ಜಗಳನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಒಬ್ರಿಗೊಬ್ರು ಜುಟ್ಟು ಹಿಡ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಹೆಂಗಸ್ರ ತರ ಜಗಳ ಆಡ್ತಾ ಇದ್ರೆ ನೋಡಕ್ಕೆ ಕಣ್ ತುಂಬಾ ಇರತ್ತಲ್ವಾ. ಜಗಳ ಆಡ್ತಾ ಇರ್ಬೇಕಾದ್ರೇನೆ ನಮ್ ಹೀರೋ ಅಮ್ಮಗೆ ಬಂದು ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿರೋರ್ಗೆಲ್ಲ ಸಖತ್ ಭಯ ಆಗ್ಬಿಡುತ್ತೆ. ಅಯ್ಯೋ ಇವ್ರಿಗೆ ಪೇನ್ ಸ್ಟಾರ್ಟ್ ಆಗುತ್ತಲ್ಲ, ಮಗು ಹುಟ್ಟುತ್ತೆ ಅಂತ ಕಾಣತ್ತೆ ಅಂತ ಅಲ್ಲಿರೋ ಒಂದ್ ಅಜ್ಜಿ ಬಿಸಿನೀರ್ ಎತ್ಕೊಂಬನಿ, ಟವಲ್ ಎತ್ಕೊಂಬನಿ, ಬಟ್ಟೆ ಎತ್ಕೊಂಬನಿ ಅಂತ ಹೇಳಿ ಅವ್ರಿಗೆ ಡೆಲಿವರಿ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಅಲ್ಲಿರೋ ಗಂಡಸರಿಗೆಲ್ಲ ಏನ್ ಮಾಡೋದು ಅಂತ ಗೊತ್ತಿಲ್ಲ. ದಿಕ್ಕಿಗೊಬ್ಬೊಬ್ರು ಓಡೋಗ್ತಾ ಇರ್ತಾರೆ. ಅಲ್ಲಿರೋ ವಿಲೇಜ್ ಹೆಡ್ ಅಂತೂ ಯಾವ್ದೋ ಒಂದು ಓಟೋಫೋನ್ ಎತ್ಕೊಂಡು ಟವರ್ ಬೇರೆ ಸಿಗ್ತಾ ಇಲ್ಲ ಅಂತ ಎಲ್ಲೋ ಮೇಲೆ ಹತ್ಕೊಂಡು ಹೋಗಿ ಆಂಬುಲೆನ್ಸ್ ಗೆಲ್ಲ ಕಾಲ್ ಮಾಡ್ತಾ ಇರ್ತಾರೆ. ಅಲ್ಲಿರೋರು ಅಂತ ಅಯ್ಯೋ ಈ ಮಗು ಚೆನ್ನಾಗಿ ಹುಟ್ಟಿದ್ರೆ ಸಾಕಪ್ಪ, ತಾಯಿ ಮಗು ಆರೋಗ್ಯವಾಗಿದ್ರೆ ಸಾಕು ಅಂತ ಬೇಡ್ಕೊಂತಾ ಇರ್ತಾರೆ. ಈಯಪ್ಪ ನೋಡಿದ್ರೆ ಫೋನ್ ಎತ್ಕೊಂಡು ಹಲೋ ಆಂಬುಲೆನ್ಸ್, ಅದೇ ಊರ್ ಎಂಡಲ್ಲಿ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಒಂದು ತಾತ ಇದ್ರಲ್ವಾ, ಅವ್ರ ಮಗನ್ ಮನೆಗೆ ಇದಲ್ಲ, ಆ ಮನೆ ಪಕ್ಕದಲ್ಲಿ ಒಂದು ದೊಡ್ಡ ಹುಣಸೆ ಮರ ಇದೆ, ಹುಣಸೆ ಮರ ಹತ್ರ ಬಂದ್ಬಿಡಿ ಅಂತ ಹೇಳ್ತಾ ಇದ್ರೆ ಆಂಬುಲೆನ್ಸ್ ಅಲ್ಲಿ ಆ ಕಡೆ ಇರೋರು ಇಲ್ಲ ನಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂದ ತಕ್ಷಣ ಏನು ಅಡ್ರೆಸ್ ಗೊತ್ತಿಲ್ವಾ, ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಬೇಗ ಬಂದ್ರು ಅಂತ ಹೇಳಿ ಕೂಗಾಡ್ತಾ ಇರ್ತಾರೆ. ಇವ್ರ ಹತ್ರ ಕೂಗಾಡ್ತಾ ಇರ್ಬೇಕಾದ್ರೆ ಒಳಗಡೆ ನಮ್ ಹೀರೋ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರಂತೂ ಪಾಪ ತುಂಬಾನೇ ನೋವಲ್ಲಿ ಇರ್ತಾರೆ. ಬಟ್ ಅಲ್ಲಿರೋ ಹೆಂಗಸರೆಲ್ಲ ಅವ್ರಿಗೆ ತುಂಬಾನೇ ಧೈರ್ಯ ಹೇಳ್ತಾರೆ. ಅವ್ರು ಹೇಳೋ ತರಾನೇ ಮಾಡ್ತಾರೆ. ಒಳ್ಳೆ ರೀತಿಲಿ ಮಗು ಕೂಡ ಉಟ್ಬಿಡ್ತು. ಆ ಮಗು ಸೌಂಡ್ ಆಚೆ ಕೇಳಿಸಿದ್ಮೇಲೆ ಆ ಲೀಡರು ಏನ್ರೋ ನೀವು ನಿಮ್ ಆಂಬುಲೆನ್ಸ್ ನೀವು ಬರೋಷ್ಟ್ರಲ್ಲಿ ಇಲ್ಲಿ ಮಗುನೇ ಉಟ್ಬಿಡ್ತು, ಟೈಮಿಗೆ ನೀವು ಬರಲ್ಲ ಅಂತ ಹೇಳಿ ಬೈದ್ಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ. ಒಳಗಡೆ ಅಲ್ಲಿ ನಮ್ ಹೀರೋ ಅವರ ಅಮ್ಮ ಮತ್ತೆ ನಮ್ ಹೀರೋ ಇಬ್ರು ಆರೋಗ್ಯವಾಗಿರ್ತಾರೆ. ಇದನ್ನ ನೋಡಿ ಅಲ್ಲಿರೋ ಗಂಡಸರಿಗೆಲ್ಲ ಸಖತ್ ಖುಷಿ ಆಗ್ತಾ ಇರುತ್ತೆ. ಅಪ್ಪ ಒಳ್ಳೆ ರೀತಿಯಲ್ಲಿ ಇದಾರೆ ಅಂತ ಹೇಳಿ. ಅದೇ ಟೈಮಲ್ಲಿ ನಮ್ ಹೀರೋ ಅವರಮ್ಮ ಹೀರೋಗೆ ಹೆಸರು ಕೂಡ ಇಟ್ಬಿಟ್ರು ಚಾಯ್ ಅಂತ ಹೇಳಿ. ಯಾಕಂದ್ರೆ ನಮ್ ಹೀರೋ ಅವರಪ್ಪ ಹೇಳಿರ್ತಾರಲ್ಲ ನಮ್ಮ ಮಗನ್ಗೆ ಒಂದ್ ಹೆಸರನ್ನ ಇಡ್ಬೇಕು, ಅದನ್ನ ಸೆಲೆಕ್ಟ್ ಮಾಡ್ಬೇಕು ಅಂತ. ಅವಾಗ್ಲೇ ಅವರು ಚಾಯ್ ಅಂತ ಹೆಸರಿಡ್ಬೇಕು ಅಂತ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಅದರಿಂದನೇ ಈಗ ನಮ್ ಹೀರೋ ಅವರಮ್ಮ ಕೂಡ ಹೀರೋಗೆ ಚಾಯ್ ಅಂತ ಹೆಸರಿಟ್ಟಿರ್ತಾರೆ. ಈ ತರ ಮಗು ಹುಡ್ತು ಅಂತ ಇವ್ರು ಸಂತೋಷವಾಗಿರ್ಬೇಕಾದ್ರೇನೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವರಮ್ಮಗೆ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇದನ್ನ ನೋಡ್ಬಿಟ್ಟು ಮತ್ತೆ ಅಲ್ಲಿಡ್ರು ಹಲೋ ಸರ್ ಲೈನ್ ಅಲ್ಲಿ ಇದೀರಾ, ದಯವಿಟ್ಟು ಕ್ಷಮಿಸ್ಬಿಡಿ, ಬೈಕ್ ಬಂದಿದ್ ಮಾತಾಡ್ಬಿಟ್ಟೆ, ನೀವು ಆದಷ್ಟು ಬೇಗ ಬರ್ತೀರಾ ಅಂತ ಮತ್ತೆ ಆಂಬುಲೆನ್ಸ್ ಗೆ ಕಾಲ್ ಮಾಡ್ತಾ ಇರ್ತಾರೆ. ಆದ್ರೆ ಒಳಗಡೆ ನೋಡಿದ್ರೆ ಇಲ್ಲಿ ಹೀರೋಯಿನ್ ಕೂಡ ಹುಟ್ಟಿದ್ದಾಯ್ತು. ಆದ್ರೂ ಆಂಬುಲೆನ್ಸ್ ಬಂದಿದ್ ಪಾಡಿಲ್ಲ. ಎಲ್ಲರಿಗೂ ಸಖತ್ ಖುಷಿ ಆಗುತ್ತೆ. ಇಬ್ರು ಒಂದೇ ದಿನ ಹುಟ್ಟಿದ್ದಾರೆ, ಸಖತ್ ಲಕ್ಕಿ ಅಲ್ವಾ ಅಂತ ಹೇಳಿ ಮಾತಾಡ್ಕೊಂತಾ ಇರ್ತಾರೆ. ಅಲ್ಲಿರೋ ಗಂಡಸರ್ಗಂತೂ ತುಂಬಾ ಸಂತೋಷ ಆಗುತ್ತೆ. ಆಹಾ ನಮ್ಮೂರ್ಗೆ ಇಬ್ರು ಮಕ್ಳು ಹುಟ್ಟಿದ್ದಾರೆ ಅಂತ ಹೇಳಿ ತುಂಬಾನೇ ಖುಷಿಯಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ಮಾಸ್ಕ್ ಲೇಡಿ ಇರ್ತಾರಲ್ಲ ಅವ್ರು ಬಂದು ಹೇಳ್ತಾರೆ ಓ ಈಗ ಮಗು ಹುಟ್ಬಿಡ್ತು ಅಂತ ಹೇಳಿದ್ರೆ ನಾವು ಈ ಪಿಗ್ ಫಾರ್ಮಿಂಗ್ ನ ಇಲ್ಲಿಂದ ಎತ್ಸಲ್ವಾ ಅಂತ ಹೇಳಿದ ತಕ್ಷಣ ಅಲ್ಲಿಡ್ರಿಗೆ ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ ನಿನ್ನ ಮೆಂಟಲ್ ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಬಾರಿ ಈ ಕಡೆ ಅಂತ ಹೇಳಿ ಅವ್ರನ್ನ ಸೈಡ್ ಗೆ ಕರ್ಕೊಂಡು ಹೋಗ್ತಾರೆ. ನಮ್ ಹೀರೋಯಿನ್ಗೆ ಕೂಡ ಅದೇ ಜಾಗದಲ್ಲಿ ಮೀಜೋ ಅಂತ ಹೆಸರಿಟ್ಟಿರ್ತಾರೆ. ನಮ್ ಹೀರೋ ಹೆಸರು ಚಾಯ್, ನಮ್ ಹೀರೋಯಿನ್ ಹೆಸರು ಮೀಜೋ ಅಂತ. ಈ ತರ ಇಬ್ರು ಮಕ್ಳು ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತಾರೆ. ಈಗ ಒಂದ್ ಸ್ವಲ್ಪ ದೊಡ್ಡವರಾದ್ಮೇಲೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಸ್ಕೂಲ್ ಅಲ್ಲಿರೋ ಮಕ್ಕಳನ್ನೆಲ್ಲ ಯಾವ್ದೋ ಜಾಗಕ್ಕೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೇನೋ. ಸೊ ಹೀರೋಯಿನ್ ಹೇಳ್ತಾ ಇರ್ತಾಳೆ ಏಯ್ ನೀನು ಬರೋ ಪಿಕ್ನಿಕ್ ಗೆ ಅಂದ್ರೆ ಹೀರೋ ಇಲ್ಲ ನಾನ್ ಬರೋದಿಲ್ಲ, ನನ್ಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಾ ಇರ್ತಾನೆ. ಯಾಕೋ ಬಾರೋ ಹೋಗೋಣ ಅಂತ ತುಂಬಾ ಫೋರ್ಸ್ ಮಾಡ್ತಾ ಇರ್ಬೇಕಾದ್ರೆ ಟಕ್ಕಂತ ಅವ್ರ ಹಿಂದ್ಗಡೆ ಒಂದು ಶೂ ಬಂದು ಬೀಳುತ್ತೆ. ಅದೇ ಟೈಮ್ಗೆ ಶೂನ ಕೂಡ ಒಬ್ಬ ಬಂದು ಎತ್ಕೊಳ್ತಾನೆ. ಇವ್ನ್ ಬೇರೆ ಯಾರು ಅಲ್ಲ ಪಾರ್ಕ್ ಅಂತ, ಇವ್ರಿಬ್ರು ಹುಟ್ಟಕ್ ಮುಂಚೆ ಒಂದ್ ಚಿಕ್ಕ ಮಗು ಹುಟ್ಟಿತ್ತಲ್ಲ ಅವನೇ ಇವನು. ಆ ಶೂ ಎತ್ತಿ ಬಿಸಾಕ್ಬಿಟ್ಟು ಈಗ ಶೂ ನಂಗೆ ಎತ್ಕೊಂಡು ವಾಸನೆ ನೋಡ್ತಾನೆ. ಅಯ್ಯೋ ಇದ್ರ ಮೇಲೆ ಬರೀ ಹಂದಿ ವಾಸನೆ ಹೊಡಿತಾ ಇದೆ ಅಂತ ನಮ್ ಹೀರೋಗೆ ಸಖತ್ ಕೋಪ ಬಂದ್ಬಿಡುತ್ತೆ. ಏನು ಅಂದೆ ಅಂತ ಹೇಳಿ ಅವನು ಹೊಡಿಯಕ್ಕೆ ಹೊರಟೋಗ್ತಾನೆ. ನಮ್ ಹೀರೋಯಿನ್ ಕೂಡ ಹೀರೋಗೆ ಸಪೋರ್ಟ್ ಮಾಡಿನೇ ಆ ಪಾರ್ಕ್ ಅನ್ನೋನ್ಗೆ ಸರಿಯಾಗಿ ಬಿಡ್ತಾಳೆ ಎರಡು. ಅದಾದ್ಮೇಲೆ ಈಗ ಮನೇಲಿ ತೋರಿಸ್ತಾರೆ ಈ ತರ ಇವನು ಆ ಪಾರ್ಕ್ ಅನ್ನೋನ್ ಮೇಲೆ ಜಗಳಕ್ಕೆ ಹೋದ ಅಂತ ಹೇಳಿ ಅವ್ರ ಅಮ್ಮ ಗೊತ್ತಾಗಿದ್ದಕ್ಕೆ ಅವ್ನಿಗೆ ಸರಿಯಾಗಿ ಹೊಡಿತಾ ಇರ್ತಾರೆ. ಅಂತ ತಪ್ಪಾಗ ಅವ್ನೇನೋ ಅಂದ್ಬಿಟ್ಟ ಹೌದು ನಾನ್ ಪಿಗ್ ಫಾರ್ಮಿಂಗ್ ಇಟ್ಕೊಂಡಿರೋದು, ಅದ್ರಲ್ಲೇನೋ ತಪ್ಪು, ಅವ್ನ್ ನಿಜ ಹೇಳಿದ್ದಕ್ಕೆ ನೀನೇನೋ ಕೋಪ ಮಾಡ್ಕೊಂಡು ಅವ್ನ ಮೇಲೆ ಜಗಳಕ್ಕೆ ಹೋದೆ ಅಂತ ಹೇಳಿ ಅವ್ನಿಗೆ ಸರಿಯಾಗಿ ಹೊಡಿತಾ ಇರ್ತಾರೆ. ಅಷ್ಟೇ ಅಲ್ಲ ಪಿಕ್ನಿಕ್ ಹೋಗ್ಬೇಡ ಅಂತ ಹೇಳಿದ್ನಲ್ಲ, ಏನ್ ಡಿಸೈಡ್ ಮಾಡಿದ್ಯಾ, ನೀನ್ ಪಿಕ್ನಿಕ್ ಎಲ್ಲ ಹೋದ್ರೆ ನೀನ್ ಹಂಗೆ ಡೈವರ್ಟ್ ಆಗ್ಬಿಡ್ತೀಯಾ, ಸರಿಯಾಗಿ ಓದೋದಿಲ್ಲ, ಅದಕ್ಕೆ ನಾನ್ ಪಿಕ್ನಿಕ್ ಎಲ್ಲ ಬೇಡ ಅಂತ ಹೇಳಿದ್ದು, ಹೋಗೋ ಟೈಮ್ ಆಯ್ತು ಕುತ್ಕೊಂಡು ಓದೋಗು ಅಂತ ಹೇಳಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ನಡ್ಕೊಳ್ತಾರೆ. ಅವ್ನಿಗಂತೂ ಸಖತ್ ಬೇಜಾರಾಗುತ್ತೆ. ಹೋಗಿ ಕುತ್ಕೊಂಡು ಓದ್ತಾ ಇರ್ತಾನೆ. ಅವ್ರ ಅಮ್ಮ ಹತ್ರ ಹೇಳಿದ್ರಿಂದಾನೆ ಅವ್ನಿಗೆ ಆಸೆ ಇದ್ರೆ ಕೂಡ ಪಿಕ್ನಿಕ್ ಹೋಗಕ್ಕಾಗದೆ ಸೈಲೆಂಟ್ ಆಗಿ ಅವಾಗ ಅವ್ರ ಹೀರೋಯಿನ್ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ನಾನ್ ಬರಲ್ಲ ಅಂತ ಅವ್ನು ಹೇಳಿದ್ದು. ಅದಾದ್ಮೇಲೆ ತುಂಬಾನೇ ಬೇಜಾರಾಗಿ ಊಟ ಮಾಡ್ತಾ ಇರ್ಬೇಕಾದ್ರೆ ಕೂಡ ಅವ್ರಮ್ಮ ಅವ್ನ ನೋಡ್ಬಿಟ್ಟು ಹೇಳ್ತಾರೆ ಸಾಕ್ ಊಟ ಮಾಡಿದ್ದು, ನಿನ್ ಊಟ ಸಾಕ್ ಅಂತ ಹೇಳಿದ್ರೆ ಇಲ್ಲಿಂದ ಎದ್ದೋಗಿ ಓದ್ಕೋಬಹುದು, ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ, ಆಮೇಲೆ ನೀನ್ ಓದೋದಿಲ್ಲ ಎದ್ದೋಗು ಅಂತ ಹೇಳ್ತಾರೆ. ಸ್ಟ್ರಿಕ್ಟ್ ಆಗಿರ್ಬೇಕು, ಅದಕ್ಕಂತ ಇಷ್ಟು ಸ್ಟ್ರಿಕ್ಟ್ ಆಗಲ್ಲ ಇರ್ಬಾರ್ದಲ್ವಾ. ಪಾಪ ಅವ್ನಿಗೂ ಬೇಜಾರಾಗುತ್ತೆ. ಹತ್ಕೊಂಡ್ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಅವಳು ಎಲ್ಲೋ ಆಟ ಆಡ್ಕೊಂಡು ಈಗ ಮನೆಗ್ ಬಂದ್ ನೋಡಿದ್ರೆ ಅವ್ರಮ್ಮ ಮುಖದ ಮೇಲೆ ಗಾಯ ಎಲ್ಲ ಇರುತ್ತೆ. ಚೆನ್ನಾಗಿ ಹೊಡೆದಿದ್ದಾರೆ ಅಂತ ಕಾಣಿಸುತ್ತೆ ಅವ್ರಪ್ಪ. ಇವಳು ಹೇಳ್ತಾಳೆ ಏನು ಮತ್ತೆ ಅಪ್ಪನೇನ ಹೊಡೆದಿದ್ದು, ಇರು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳೊಂದು ಕ್ಲಬ್ ಹತ್ರ ಹೋಗ್ತಾಳೆ. ಅಲ್ಲೋಗ್ ನೋಡಿದ್ರೆ ನಮ್ ಹೀರೋಯಿನ್ ಅವರಪ್ಪ ಚೆನ್ನಾಗಿ ಫುಲ್ ಆಗಿ ಕುಡಿದ್ಬಿಟ್ಟು ಅಲ್ಲೊಂದ್ ಲೇಡಿ ಜೊತೆ ಚೆನ್ನಾಗಿ ಜಮ್ಮ ಅಂತ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇವಳಿಗೆ ಸಖತ್ ಕೋಪ ಬರುತ್ತೆ ನೋಡಿದ ತಕ್ಷಣ. ಅವರಪ್ಪ ಕಿವಿ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ ಇವತ್ತು ಅಜ್ಜಿದು ತಿಥಿ, ಈ ತಿಥಿ ದಿನ ನಿಮ್ ಸಾವ್ ದಿನ ಮಾಡ್ಕೊಂಡ್ಬಿಡ್ಬೇಡಿ, ಮರ್ಯಾದಾಗ ಬಂದು ಮನೆ ಸೇರ್ರಿ ಅಂತ ಹೇಳಿದ ತಕ್ಷಣ ಅವರಪ್ಪ ಕೂಡ ಸರಿ ಮಗಳೇ ಬಂದ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವರಪ್ಪ ಜೊತೆ ಡ್ಯಾನ್ಸ್ ಆಡ್ತಾ ಇದ್ಲಲ್ಲ ಆ ಲೇಡಿ ಬಂದು ನಮ್ ಹೀರೋಯಿನ್ಗೆ ಒಂದು ಚಾಕ್ಲೇಟ್ ನ ಕೊಡಕ್ ಬರ್ತಾಳೆ. ನಮ್ ಹೀರೋಯಿನ್ ಕೂಡ ಚಾಕ್ಲೇಟ್ ತಗೊಳ್ಳೋದಿಲ್ಲ. ಆದ್ರೆ ಅವ್ರ ಕೈಗೆ ಹಾಕೊಂಡಿರೋ ನೇಲ್ ಪಾಲಿಶ್ ನ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ, ಅದನ್ನ ನೋಡ್ತಾ ಇರ್ತಾಳೆ. ಹೇಳ್ಬೇಕಾದ್ರೆ ನಮ್ ಹೀರೋಯಿನ್ಗೆ ನೇಲ್ ಪಾಲಿಶ್ ಮೇಲೆ ಒಂದು ಹುಚ್ಚ ಅಂತಾನೆ ಹೇಳ್ಬೋದು. ಆಮೇಲೆ ಅಲ್ಲಿಂದ ಬಂದ್ಮೇಲೆ ಒಂದ್ ಸ್ಕೆಚ್ ನ ಎತ್ಕೊಂಡು ಅವ್ರಮ್ಮ ಕೈ ಮೇಲೆ ಕಾಲ್ ಮೇಲೆ ಎಲ್ಲ ಗೀಚ್ತಾ ಇರ್ತಾಳೆ. ಅವ್ರಮ್ಮ ಸಖತ್ ಟೆನ್ಷನ್ ಆಗುತ್ತೆ. ಯಾವಾಗ ನೋಡಿದ್ರು ಇದೊಂದು ಅಭ್ಯಾಸ, ಯಾವಾಗ ಬಿಡ್ತೀಯೋ ಗೊತ್ತಿಲ್ಲ ಅಂತ ಅವಳನ್ನ ಹೊಡೆದು ಓಡಿಸ್ತಾ ಇರ್ತಾರೆ. ಆದ್ರೆ ಓಡಿಸ್ತಾ ಇರ್ಬೇಕಾದ್ರೆ ದೊಡ್ಡೋಳಾಗಿರ್ತಾಳೆ. ಇವಾಗ ಕೂಡ ಅವ್ರಮ್ಮ ಓಡಿಸ್ತಾ ಇರೋದು. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನೀಗ ದೊಡ್ಡವನಾಗ್ಬಿಟ್ಟ. ಬ್ರೇಕ್ ಟೈಮ್ ಅಲ್ಲಿ ಎಲ್ಲ ಮಕ್ಳು ಹೋಗಿ ಗ್ರೌಂಡ್ ಅಲ್ಲಿ ಆಟ ಆಡ್ತಾ ಇದ್ರೆ ಇವನಂತೂ ಓದಕ್ಕಿಂತ ಸಪರೇಟ್ ಆಗಿ ಒಂದ್ ರೂಮ್ ಹೋಗ್ತಾ ಇರ್ತಾನೆ. ಚಿಕ್ಕ ವಯಸ್ಸಿಂದ ಅವ್ರಮ್ಮ ಇವ್ನ ಹಂಗ್ ಬೆಳೆಸ್ಬಿಟ್ಟಿದ್ದಾರೆ ಪಾಪ. ಅವನೊಂದ್ ರೂಮ್ ಒಳಗಡೆ ಹೋಗ್ತಾ ಇರೋದನ್ನ ಇನ್ನೊಂದ್ ಹುಡುಗ ಗಮನಿಸ್ತಾನೆ. ಟಕ್ಕಂತ ಬಂದು ಆ ರೂಮ್ ನ ಲಾಕ್ ಮಾಡ್ಬಿಡ್ತಾನೆ. ಇವ್ನ್ ಬೇರೆ ಯಾರು ಅಲ್ಲ ಆ ಪಾರ್ಕ್ ಅನ್ನೋನೆ, ಚಿಕ್ಕ ಹುಡುಗ ಪಾರ್ಕ್ ನೋಡಿದ್ವಲ್ಲ ಅವನೇ ಇವನು ಹೀರೋ ಒಬ್ನೇ ರೂಮ್ ಅಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಲಾಕ್ ಮಾಡಿರೋದು. ಆದ್ರೆ ಒಳಗಡೆ ಆಲ್ರೆಡಿ ನಮ್ ಹೀರೋಯಿನ್ ಇದ್ದಿರ್ತಾಳೆ.
ವಿಷಯ ಇವ್ನಿಗೆ ಗೊತ್ತಿಲ್ಲ. ಅವಳನ್ನ ನೋಡಿದ ತಕ್ಷಣ ಹೀರೋ ಕೇಳ್ತಾನೆ, ಏಯ್ ನೀನೇನ್ ಮಾಡ್ತಾ ಇದೀಯ ಒಳಗಡೆ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಬ್ರೇಕ್ ಟೈಮ್ ಅಲ್ಲಿ ನೀನ್ ಯಾವಾಗೂ ಇಲ್ಲೇ ಓದಕ್ ಬರ್ತಿ ಅಂತ ನನಗೆ ಚೆನ್ನಾಗ್ ಗೊತ್ತು, ನಿನ್ನ ಮೀಟ್ ಮಾಡೋಣ ಅಂತಾನೆ ಬಂದೆ, ತಗೋ ಊಟ ತಿನ್ನು ಅಂತ ಹೇಳ್ಬಿಟ್ಟು ಒಂದು ಊಟನ ಕೊಡ್ತಾಳೆ. ಆದ್ರೆ ಅವ್ನ ಅದನ್ನ ತಗೊಳ್ಳೋದಿಲ್ಲ. ಇವಳು ಹೇಳ್ತಾಳೆ, ಏಯ್ ಏನ್ ಹಂಗ್ ನೋಡ್ತಾ ಇದ್ಯಾ, ತಗೋ ಇವತ್ ನನ್ ಬರ್ಡೇ ಅದಕ್ಕೆ ಸ್ಪೆಷಲ್ ಆಗಿ ಮಾಡಿ ತಗೊಂಬಂದಿದೀನಿ ಅಂದಾಗ ಅವ್ನ ಅದನ್ನ ತಗೊಳ್ತಾ ಇಲ್ಲ. ಯಾಕತ್ರ ನೋಡ್ತಾ ಇದ್ಯಾ, ನನ್ ಬರ್ಡೇ ಅಂತಂದ್ರೆ ಇವತ್ ನಿನ್ ಬರ್ಡೇ ಕೂಡ ಇಬ್ರು ಒಂದೇ ದಿನನೇ ಹುಟ್ಟಿದ್ದು ಮರ್ತೋಗ್ಬಿಟ್ಟ, ತಗೋ ತಿನ್ನು ಅಂತ ಹೇಳಿದ್ಮೇಲೆ ನಮ್ ಹೀರೋ ಕೂಡ ಅದನ್ನ ತಗೊಂಡು ಅದ್ರಲ್ಲಿರೋ ಕ್ಯಾರೆಟ್ ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ತಿಂತಾ ಇರ್ತಾನೆ. ಅವ್ರಪ್ಪ ಕೂಡ ಇದೇ ಅಭ್ಯಾಸನೆ, ಸೊ ಅವ್ನ್ಗೂ ಹ್ಯಾಬಿಟ್ ಬಂದಿರುತ್ತೆ. ಇಲ್ಲಿ ನಮ್ ಹೀರೋನ ನೋಡೋ ನೋಟ ನೋಡಿದ್ರೇನೆ ಗೊತ್ತಾಗುತ್ತೆ ಇವಳಿಗೆ ಅವನ ಮೇಲೆ ಒಂದು ಕಣ್ಣು ಅಂತ. ಆಕ್ಚುಲಿ ಅವಳಿಗೆ ಹೀರೋ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ನಮ್ ಹೀರೋ ಅಂತೂ ಫೀಲಿಂಗ್ ಲೆಸ್ ರೋಬೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ನು ಯಾವಾಗೂ ಓದೋದಕ್ಕೆ ಬುಕ್ ನಾನೇ ನೋಡ್ತಾ ಇರ್ತಾನೆ. ನಮ್ ಹೀರೋಯಿನ್ ಅಷ್ಟೊಂದು ಕೇರ್ ಮಾಡ್ಕೊಳ್ಳಲ್ಲ. ಈಗ ಊಟ ಮಾಡಿದ್ದಲ್ಲ ಆದ್ಮೇಲೆ ಅವ್ನು ಸ್ವಲ್ಪ ಮಾತ್ರ ತಿಂದ್ಬಿಟ್ಟು ಬಾಕ್ಸ್ ನಂಗೆ ವಾಪಸ್ ಕೊಡ್ತಾನೆ. ಇವಳು ಹೇಳ್ತಾಳೆ, ಯಾಕೋ ಅಷ್ಟೇ ತಿಂದಿದ್ಯಾ, ಫುಲ್ ಆಗಿ ತಿನ್ನೋ ಅಂದ್ರೆ ಅವ್ನು ಹೇಳ್ತಾನೆ, ಇಲ್ಲ ನನ್ಗೆ ಇಷ್ಟೇ ಸಾಕು, ಜಾಸ್ತಿ ತಿಂದ್ರೆ ನಿದ್ದೆ ಬಂದ್ಬಿಡತ್ತೆ, ಆಮೇಲೆ ಓದಕ್ ಆಗೋದಿಲ್ಲ, ನಮ್ಮಮ್ಮ ಆಸೆ ಪಟ್ಟಿತ್ತರ ನಾನ್ ಲಾಯರ್ ಆಗ್ಬೇಕಂದ್ರೆ ಈಗ ಕಡಿಮೆ ತಿನ್ಬೇಕು, ಚೆನ್ನಾಗ್ ಓದ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇವಳು ಹೇಳ್ತಾಳೆ, ಏಯ್ ಏನೋ ಫ್ಯೂಚರ್ ಎಲ್ಲ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ, ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ಕಣೋ, ಇವಾಗ ಚೆನ್ನಾಗಿ ತಿನ್ನು ಅಂತಂದ್ರೆ ಅವ್ನು ತಿನ್ನೋದಿಲ್ಲ ಅಂತಾನೆ ಹೇಳ್ತಾನೆ. ಈಗ ಸ್ವಲ್ಪ ಹತ್ರ ಮಾತಾಡಿದ್ದಾದ್ಮೇಲೆ ಅಲ್ಲಿಂದ ಹೊರಗಡೆ ಹೋಗೋಣ ಅಂತ ನೋಡಿದ್ರೆ ಇವಾಗ್ಲೇ ಅವ್ರು ಗಮನಿಸೋದು ರೂಮ್ ಲಾಕ್ ಆಗಿದೆ ಅಂತ. ತುಂಬಾ ಹೊತ್ತು ಹೀರೋಗಂತೂ ಸಖತ್ ಭಯ ಆಗುತ್ತೆ. ಬಾಗಿಲು ತಡ್ತಾನೆ ಇರ್ತಾನೆ, ಯಾರಾದ್ರೂ ಬಂದು ಬಾಗಿಲು ತೆಗಿತಾರ ಅಂತ. ಯಾಕಂದ್ರೆ ಬ್ರೇಕ್ ಟೈಮ್ ಮುಗ್ದಿದೆ, ಎಲ್ಲರೂ ಒಟ್ಟೋಗಿರ್ತಾರೆ. ಆದ್ರೆ ನಮ್ ಹೀರೋಯಿನ್ ಗಂತೂ ತುಂಬಾ ಸಂತೋಷ, ಪರವಾಗಿಲ್ಲ ಸ್ವಲ್ಪ ಹೀರೋ ಜೊತೆ ಇರ್ಬೋದಲ್ವಾ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ರಮ್ಮನ ತೋರಿಸ್ತಾರೆ. ಇನ್ನೇನ್ ಮಗ ಸ್ಕೂಲಿಂದ ಬರೋ ಟೈಮು, ಅವ್ನ್ ಚೆನ್ನಾಗಿ ವಿಧವಾಗಿ ತಿನ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಐಟಮ್ಸ್ ಎಲ್ಲ ಮಾಡಿರ್ತಾರೆ, ಕೇಕ್ ಎಲ್ಲ ಮಾಡಿರ್ತಾರೆ. ಅವ್ನ್ ಬರೋದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ನೋಡಿದ್ರೆ ತುಂಬಾ ಹೊತ್ತಾಗಿ ಅವ್ನ್ ಬರ್ಲೇ ಇಲ್ಲ. ಅಯ್ಯೋ ಅವ್ನ್ ಏನಾದ್ನೋ ಏನೋ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗ್ಬೇಕಾದ್ರೇನೆ ಇವ್ರಿಗೊಂದ್ ವಿಷಯ ಗೊತ್ತಾಗೋದು, ಹೀರೋಯಿನ್ ಕೂಡ ಕಾಣಿಸ್ತಾ ಇಲ್ಲ ಅಂತ. ಎಲ್ಲರೂ ಸೇರಿ ತುಂಬಾನೇ ಗಾಬರಿಯಿಂದ ಮಕ್ಳಿಗೆ ಏನಾಯ್ತು ಅಂತ ಹುಡುಕ್ತಾ ಇದ್ರೆ ಹಿಂದ್ಗಡೆ ಮಾಸ್ಕ್ ಲೇಡಿ ಅಂತೂ, ಟೀನೇಜರ್ಸ್ ಬೇರೆ ಮಕ್ಳು ಕಾಣೆ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ, ಒಂದ್ ವೇಳೆ ಅವ್ರಿಬ್ರು ಏನಾದ್ರೂ ಎಲ್ಲಾದ್ರೂ ಹೋಗ್ಬಿಟ್ಟಿದಾರ ಅಂತ ತಪ್ಪಾಗಿ ಹೇಳ್ತಾ ಇರ್ಬೇಕಾದ್ರೆ ಆ ಲೇಡಿ ಅವ್ರ ಗಂಡ ಇರ್ತಾರಲ್ಲ ಹೆಡ್ಡು, ಅವರು ಅಯ್ಯ ನಿನ್ನ ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ, ಬಾಯ್ ಮುಚ್ಕೊಂಡಿದ್ರೆ ಅವ್ರ ಇನ್ನೂ ಚಿಕ್ಕ ಮಕ್ಳು ಅಂತ ಹೇಳಿ ಬೈತಾರೆ. ಅದಾದ್ಮೇಲೆ ಇವ್ರಿಬ್ರು ಸ್ಟ್ರೈಟ್ ಆಗಿ ಆ ಪಾರ್ಕ್ ಅವ್ರ ಮನೆಗೆ ಹೋಗೋದು. ಈ ತರ ಮಕ್ಳಿಬ್ರು ಕಾಣಿಸ್ತಾ ಇಲ್ಲ, ಈ ಕಡೆ ಏನಾದ್ರು ಬಂದ್ರ ಅಂತ ಕೇಳಿದಾಗ ಪಾರ್ಕ್ ಗೆ ಸಖತ್ ಶಾಕ್ ಆಗುತ್ತೆ. ಇನ್ನು ಮಿಜು ಕೂಡ ಕಾಣಿಸ್ತಾ ಇಲ್ವಾ, ಹಂಗಾದ್ರೆ ಮಿಜು ಕೂಡ ರೂಮ್ ಅಲ್ಲಿ ಇದ್ಲಾ ಅಂತ ಹೇಳಿ ಇವ್ನ್ ಎದ್ದು ಬಿದ್ದು ಓಡೋಗ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಪಾರ್ಕ್ ಗೆ ನಮ್ ಹೀರೋಯಿನ್ ಮೇಲೆ ಒಂದು ಕಣ್ಣು, ಅಯ್ಯೋ ಅವಳು ಕೂಡ ರೂಮ್ ಅಲ್ಲಿ ಇದ್ದಾಳ ಅಂತ ಹೇಳಿ ಎದ್ದು ಬಿದ್ದು ಓಡೋಗ್ತಾ ಇರ್ತಾನೆ. ಇಲ್ಲಿ ಒಳಗಡೆ ನೋಡಿದ್ರೆ ಇವರಿಬ್ರು ಚೆನ್ನಾಗಿ ಕೂತಿರ್ತಾರೆ. ಅವನಂತೂ ಇನ್ನು ಓದೋದ್ರಲ್ಲೇ ಬುಕ್ ನೋಡ್ಕೊಂಡಿರ್ತಾನೆ. ಇವಳು ಸ್ವಲ್ಪ ಹೊತ್ತು ಗಮನಿಸಿದವಳು ಹೇಳ್ತಾಳೆ, ಏಯ್ ಏನೋ 24 ಗಂಟೆ ಬುಕ್ ನೋಡ್ಕೊಂಡೇ ಇರೋ ತರ ಇದೆಯಾ, ನಿನ್ ಪಕ್ಕದಲ್ಲಿ ಒಂದು ಹುಡುಗಿ ಇದೀನ್ ಕಣೋ, ಅಟ್ಲೀಸ್ಟ್ ನನ್ ಕಡೆ ತಲೆ ಕೂಡ ಎತ್ತಿ ನೋಡ್ತಾ ಇಲ್ಲ ನೀನು ಅಂದ್ರೆ. ಅವಾಗ ಕೂಡ ಅದೆಲ್ಲ ಕೇರ್ ಮಾಡ್ತಾ ಇಲ್ಲ, ಅವ್ನ್ ಪಾಡ್ಕೊಂಡು ಓದ್ತಾ ಇದ್ರೆ ಇವಳಂತೂ ಸರ್ಕಸ್ ಅಲ್ಲಿ ಮಾಡೋ ತರ ಆ ರಿಂಗ್ ಎಲ್ಲ ಎತ್ತಿ ಸೊಂಟಕ್ಕೆ ಹಾಕೊಂಡು ಏನೇನೋ ಮಾಡಿ ತೋರಿಸ್ತಾ ಇರ್ತಾಳೆ ಕೋತಿಚಷ್ಟೇ. ಅವ್ನ ಅದ್ರೆಲ್ಲ ನೋಡ್ಕೊಂಡು ನಗ್ತಾ ಇರ್ತಾನೆ. ಅದಾದ್ಮೇಲೆ ಅವಳಂಗೆ ಬೈಕೊಂಡು ಒಂದು ಚಾಕ್ಲೇಟ್ ನ ಎತ್ತಿ ಬಾಯಲ್ಲಿ ಹಾಕೊಂತಾಳೆ. ಆ ಚಾಕ್ಲೇಟ್ ಸ್ವಲ್ಪ ಗುಂಡಕ್ಕಿತ್ನೇನೋ ಹೋಗಿ ಗಂಟ್ಲಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಉಸಿರಾಡಕ್ ಆಗ್ತಿಲ್ಲ, ತುಂಬಾ ಕಷ್ಟ ಪಡ್ತಾ ಇರ್ತಾಳೆ. ಇದನ್ನ ನೋಡ್ಬಿಟ್ಟು ಅವನು ತಕ್ಕಂತೆ ಹಿಂದ್ಗಡೆಯಿಂದ ಅವಳನ್ನ ಹಗ್ ಮಾಡ್ಕೊಂಡು ಹೊಟ್ಟೆನೆಲ್ಲ ಪ್ರೆಸ್ ಮಾಡಿ ಚಾಕ್ಲೇಟ್ ಹೊರಗಡೆ ಬರೋ ತರ ಮಾಡ್ತಾ ಇರ್ತಾನೆ. ಇವ್ನ್ ಮಾಡಿದ್ದಕ್ಕೆ ಆ ಚಾಕ್ಲೇಟ್ ಏನೋ ಬಂದು ಹೊರಗಡೆ ಬಿದ್ಬಿಡ್ತು. ಆದ್ರೆ ಅದೇ ಟೈಮ್ಗೆ ಪಾರ್ಕ್ ಬಂದು ಡೋರ್ ಓಪನ್ ಮಾಡ್ತಾನೆ. ಇವರಿಬ್ರು ಈ ತರ ಪೊಸಿಷನ್ ಅಲ್ಲಿ ಇರೋದ್ ನೋಡ್ಬಿಟ್ಟು ಅಲ್ಲಿ ಇರೋರೆಲ್ಲ ಶಾಕ್ ಆಗ್ತಾರೆ, ಇವ್ರು ಏನ್ ಮಾಡ್ತಿದ್ದಾರೆ ಅಂತ. ಆ ಟೈಮಲ್ಲೇ ಮಾಸ್ಕ್ ಲೇಡಿ ಹೇಳ್ತಾಳೆ, ಯಾರು ಭಯ ಪಡ್ಬೇಡಪ್ಪ, ಅವ್ರು ಏನು ತಪ್ಪು ಮಾಡಿಲ್ಲ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ಅವ್ರು ಹೇಳಿದ್ ನಿಜಾನೇ, ಇದ್ರು ಅವ್ರ ಈ ತರ ನೋಡಿದ್ಮೇಲೆ ತಪ್ಪಾಗಿ ತಿಳ್ಕೊಳ್ತಾರಲ್ಲ. ಅದಾದ್ಮೇಲೆ ನಮ್ ಹೀರೋ ಅವ್ರ ಅಮ್ಮ ಬಂದು ನಮ್ ಹೀರೋನ್ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದಾಗ ಆ ಬುಕ್ ಅಲ್ಲಿ ನಮ್ ಹೀರೋ ಬಂದು ಇಷ್ಟೊತ್ತು ಹೀರೋಯಿನ್ ಡ್ರಾಯಿಂಗ್ ಮಾಡಿರ್ತಾನೆ. ಅದನ್ನ ನೋಡ್ತಾ ಇರ್ತಾರೆ. ಅಂದ್ರೆ ಇಷ್ಟೊತ್ತು ನಮ್ ಹೀರೋ ಬಂದು ಕುತ್ಕೊಂಡು ಓದ್ತಾ ಇರ್ಲಿಲ್ಲ, ಅವಳನ್ನೇ ಡ್ರಾ ಮಾಡ್ತಾ ಇರೋದು. ಇದನ್ನ ನೋಡಿದ್ಮೇಲೆ ನಮ್ ಹೀರೋ ಅವ್ರ ಅಮ್ಮಗ ಅರ್ಥ ಆಗುತ್ತೆ ಅವ್ನಿಗೆಲ್ಲ ಅವಳ ಮೇಲೆ ಲವ್ ಏನೋ ಸ್ಟಾರ್ಟ್ ಆಗಿದೆ ಅಂತ. ಇವಾಗ ಹಂಗೆ ಒಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗಿದ್ದನ್ನ ತೋರಿಸ್ತಾರೆ. ಅಂದ್ರೆ ಈಗ ಲಾಯರ್ ಗೆ ಎಂಟ್ರೆನ್ಸ್ ಎಕ್ಸಾಮ್ ನ ಬರೀಬೇಕು. ಅವ್ನ ಎಕ್ಸಾಮ್ ನಡೆಯೋ ಜಾಗಕ್ಕೆ ಮೀಜೋ ಕೂಡ ಬಂದಿರ್ತಾಳೆ, ಅಂದ್ರೆ ಹೀರೋಯಿನ್ ಕೂಡ ಬಂದಿರ್ತಾಳೆ. ಬಂದವಳಿಗೆ ಸಕ್ಕದಾಗಿ ಚೇರಪ್ ಎಲ್ಲ ಮಾಡ್ತಾ ಇರ್ತಾಳೆ. ನೀನ್ ಸೂಪರ್ ಆಗಿ ಬರೀಬೇಕು ಕಣೋ ಎಕ್ಸಾಮು, ನೀನೇ ಕಣೋ ಫಸ್ಟ್ ಬರೋದು ಅಂತ ಹೇಳಿ ಅವ್ನಿಗೆ ಭಯಂಕರವಾಗಿ ಎಂಕರೇಜ್ ಎಲ್ಲ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅನ್ಕೊಳ್ಳೋ ಟೈಮಲ್ಲಿ ಅವಳಿಗೆ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ಬಿಡ್ತಾಳೆ. ಈ ತರ ಕಣ್ಮುಂದನೆ ಆಕ್ಸಿಡೆಂಟ್ ಆದ್ಮೇಲೆ ಅವ್ನ ಪಾಪ ಹೆಂಗ್ ನೋಡ್ಕೊಂಡು ಸುಮ್ನೆ ಇರಕ್ಕಾಗತ್ತೆ. ಅವ್ನು ನೋಡೋಗ್ಬಿಟ್ಟು ಮಿಜೋ ಏನಾಯ್ತು ಏನಾಯ್ತು ಅಂತ ಹೇಳೋಷ್ಟ್ರಲ್ಲೇ ಅವ್ಳ ಪಾಪ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೇ ಬಿಟ್ಲು. ಇನ್ನೊಂದ್ ಕಡೆ ನಮ್ ಹೀರೋ ಅಮ್ಮ ನಮ್ ಹೀರೋ ಅಪ್ಪದು ಗೋರಿ ಹತ್ರ ಹೋಗಿ ಹೂವೆಲ್ಲ ಇಟ್ಬಿಟ್ಟು ಒಬ್ರೆ ಮಾತಾಡ್ತಾ ಇರ್ತಾರೆ. ನೋಡಿ ನೀವ್ ಅನ್ಕೊಂಡಿತ್ತರನೆ ನಮ್ಮ ಮಗನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೆಸಿದೀನಿ. ಅವನೀಗ ಲಾಯರ್ ಎಂಟ್ರೆನ್ಸ್ ಎಕ್ಸಾಮ್ ಗೆ ಅಂತ ಹೋಗಿದ್ದಾನೆ. ಖಂಡಿತ ಅವ್ನ ಎಕ್ಸಾಮ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ಅಂತ ನನಗ್ ಗೊತ್ತು. ನೀವ್ ಅನ್ಕೊಂಡಿತ್ತರನೆ ನಾನು ಅವನ್ನ ಬೆಳೆಸಿದೀನ್ರಿ ಅಂತ ಹೇಳಿ ಅವ್ರ ಮುಂದೆ ಕೈ ಮುಗ್ದು ಪ್ರೇಯರ್ ಎಲ್ಲ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ನೋಡಿದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ ಏನು ಇಲ್ಲ, ಪಾಪ ಇವಳಿಗೆ ತಲೆ ಸುತ್ತಿ ಬಿದ್ಬಿಟ್ಟಿದ್ದಾಳೆ ಅಂತಂದ್ರೆ ಇವಳ ನೋಡ್ಕೊಳ್ಳೋದ್ ಬೇಡವಾ, ಸೊ ಅವಳನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿರ್ತಾನೆ. ಅವ್ನ ಎಂಟ್ರೆನ್ಸ್ ಎಕ್ಸಾಮ್ ಗೆ ಹೋಗಿಲ್ಲ. ಅವಳಿಗಂತೂ ಸಖತ್ ಬೇಜಾರಾಗುತ್ತೆ. ಏನೋ ನೀನು ನನ್ನಿಂದಗಡೆ ಬಂದಿದ್ಯಾ, ಎಕ್ಸಾಮ್ ಬರೀದೆ ನನ್ನಿಂದಗಡೆ ಏನಕ್ಕೋ ಬಂದೆ ಅಂತ ಹೇಳುವಾಗ ಅವ್ನು ಹೇಳ್ತಾನೆ, ಏಯ್ ಏನ್ ಮಾತಾಡ್ತಾ ಇದ್ಯಾ, ನೀನ್ ಈ ತರ ಬಿದ್ದಿರ್ಬೇಕಾದ್ರೆ ನಾನ್ ಹೆಂಗ್ ಹೋಗಿ ಎಕ್ಸಾಮ್ ಬರೆಯಕ್ಕಾಗತ್ತೆ, ಫಸ್ಟ್ ನನಗೆ ನೀನ್ ಇಂಪಾರ್ಟೆಂಟ್ ಅಲ್ವಾ, ಎಕ್ಸಾಮ್ ಕೂಡ ನೆಕ್ಸ್ಟ್ ಇಯರ್ ಬರೀಬಹುದು, ಫಸ್ಟ್ ನಿನ್ ಮೈನ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ಳು ಹೇಳ್ತಾಳೆ, ಅಯ್ಯೋ ನಿಮ್ಮಮ್ಮ ಗೊತ್ತಾದ್ರೆ ಏನ್ ಅಂತಾರೆ ನಿನ್ನ, ನೀನ್ ಇಷ್ಟು ದಿನ ಎಕ್ಸಾಮ್ ಬರೀಬೇಕಂತ ತಾನೇ ವೇಟ್ ಮಾಡ್ತಾ ಇದ್ದೆ ಅಂತ ಇವಳು ಈ ತರ ಮಾತಾಡ್ತಾ ಇರ್ತಾಳೆ. ಅವನು ಆದಷ್ಟು ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಎಷ್ಟೇ ನಮ್ ಹೀರೋ ಈ ತರ ಮಾತಾಡಿದ್ರೆ ಕೂಡ ನೈಟ್ ಮನೆಗೆ ಹೋದ್ಮೇಲೆ ಅವ್ರ ಅಮ್ಮಗ್ ಸಖತ್ ಕೋಪ ಬರುತ್ತೆ. ಆತರ ಅವಳೇನೋ ನಿನ್ಗೆ ಅಷ್ಟೊಂದು ಮುಖ್ಯ ಆಗ್ಬಿಟ್ಲು, ಎಕ್ಸಾಮ್ ಗಿಂತ ಮುಖ್ಯ ಆಗ್ಬಿಟ್ಲಾ, ಎಕ್ಸಾಮ್ ಬಿಟ್ಬಿಟ್ಟು ನೀನ್ ಹಾಸ್ಪಿಟಲ್ಗೆ ಹೋಗಿದ್ಯಾ ಅಂದಾಗ ಅವ್ನು ಹೇಳ್ತಾನೆ, ಅಮ್ಮ ನನ್ ಕಣ್ ಮುಂದೆನೆ ಅವಳ ಹತ್ರ ಜ್ಞಾನ ತಪ್ಪಿ ಬಿದ್ದಿದ್ದಾಳೆ, ಆಕ್ಸಿಡೆಂಟ್ ಆಗಿದೆ, ಹಿಂಗಿರ್ಬೇಕಾದ್ರೆ ನಾನು ಅವಳ ಜೊತೆ ಹಾಸ್ಪಿಟಲ್ಗೆ ಹೋಗೋದ್ ಬೇಡ್ವಾ, ಅವಳ ಜೊತೆ ಇರೋದ್ ಬೇಡ್ವಾ, ನೀನೇನ್ ಮೈತ್ರ ಹೇಳ್ತಾ ಇದೀಯ ಅಂದಾಗ ಅವರಮ್ಮ ಹೇಳ್ತಾರೆ, ಏನು ಜಸ್ಟ್ ಗಾಯ ತಾನೇ ಆಗಿದೆ, ಅವಳೇನೋ ಸತ್ತೋಗ್ಬಿಟ್ಲ ಅಂದಾಗ ನಮ್ ಹೀರೋಗೆ ಸಖತ್ ಕೋಪ ಬರುತ್ತೆ. ಏನಮ್ಮ ನೀನ್ ಇಷ್ಟು ಸೆಲ್ಫಿಶ್ ಆಗಿದ್ದೀರಾ, ನೀವ್ ಅನ್ಕೊಂಡಿದ್ ತರನೇ ನಾನು ಸ್ಟ್ರಾಂಗ್ ಆಗಿದ್ದೀನಿ, ನಾನು ದೊಡ್ಡ ಲಾಯರ್ ಆಗಿ ನಾನು ಈ ಸೊಸೈಟಿಗೆ ಸೇವೆ
ಮಾಡ್ಬೇಕು ಅಂತ ನೀವ್ ಅನ್ಕೊಂಡಿರೋದು. ಅದೇ ಕೆಲ್ಸನ ನಾನೀಗ ಅವಳ ಹತ್ರ ಗಾಯ ಆಗಿದ್ದಾಳೆ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮಾಡಿದ್ರೆ ಅದನ್ನ ತಪ್ಪು ಅಂತ ಹೇಳಿ ಬೈತಾ ಇದೀರಾ. ಹಂಗಾದ್ರೆ ನಾವು ಅಪ್ಪನ ಸಾಯಿಸಿದ್ರಲ್ಲ ಅವ್ರ ತರ ಇರ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದಾಗ ಅವ್ರ ಅಮ್ಮಗ್ ತುಂಬಾನೇ ಬೇಜಾರಾಗ್ಬಿಡತ್ತೆ, ಜೊತೆ ಕೋಪನು ಬಂದ್ಬಿಡತ್ತೆ. ಏನೋ ನಾನ್ ನಿನ್ಗೆ ಹಿಂಸೆ ಕೊಡ್ತಾ ಇದೀನಾ, ನಾನ್ ನಿನ್ಗೆ ತಲೆನೋವಾಗ್ಬಿಟ್ನಾ, ನನ್ನಿಂದ ನೀನ್ ಬಿಡ್ಸ್ಕೋಬೇಕಂದ್ರೆ ಚೆನ್ನಾಗಿ ಓದಿ ಫಸ್ಟ್ ಒಂದು ಲಾಯರ್ ಆಗು, ಅದಾದ್ಮೇಲೆ ನಿನ್ ಪಡಗ್ ನೀನ್ ಇರ್ಬೋದು, ನನ್ ಜೊತೆಗೆ ನೀನ್ ಇರ್ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಇವ್ನ ಇದನ್ನ ಒಂದು ಚಾಲೆಂಜ್ ಆಗಿ ಎತ್ಕೊಳ್ತಾನೆ, ತುಂಬಾನೇ ಕೋಪವಾಗಿ ಮನೆ ಬಿಟ್ಟು ಕೂಡ ಹೋಗ್ತಾನೆ. ಅವ್ನು ಹೋಗಿದ್ ಫೋರ್ಸ್ಗೆ ಅಷ್ಟೇ ಚೆನ್ನಾಗಿ ಓದಿ ಒಂದು ದೊಡ್ಡ ಲಾಯರ್ ಕೂಡ ಆಗಿರ್ತಾನೆ. ಫಸ್ಟ್ ಈಗ ಅವ್ನು ಕೋರ್ಟ್ ಅಲ್ಲಿ ಒಂದು ಕೇಸ್ ನ ಕೂಡ ವಾದಿಸ್ತಾ ಇರ್ತಾನೆ. ಅವನಿಗೆ ಬಂದಿರೋ ಕೇಸ್ ಏನಂದ್ರೆ ಯಾವ್ದೋ ಒಂದು ದೊಡ್ಡ ಬಿಲ್ಡಿಂಗ್ ನ ಕಟ್ತಾ ಇದಾರೆ, ಆ ಬಿಲ್ಡಿಂಗ್ ನ ಕಾಂಟ್ರಾಕ್ಟರ್ ಇರ್ತಾರಲ್ವಾ, ಅವ್ರ ಬಂದಲ್ಲಿರೋ ಕೆಲ್ಸದವ್ರಿಗೆ ಬೇಕಾಗಿರೋ ಇಕ್ವಿಪ್ಮೆಂಟ್ಸ್ ನ ಕೊಟ್ಟಿಲ್ಲ ಅಂತ, ಅಂದ್ರೆ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಇರತ್ತಲ್ವಾ, ಈ ನೆಟ್ ಕಟ್ಟೋದು, ಹಗ್ಗ ಮತ್ತೆ ಹೆಲ್ಮೆಟ್ಸ್ ಅದೆಲ್ಲ ಕೊಡ್ತಾರಲ್ಲ, ಆತರ ಏನು ಕೊಟ್ಟಿಲ್ಲ. ಅವ್ರ ಹತ್ರ ಕೇರ್ಲೆಸ್ ಆಗಿದ್ದಕ್ಕೆ ಇವತ್ತು ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಕೂಲಿಯವನು ಸತ್ತೋಗಿದ್ದಾನೆ ಅಂತ ಹೇಳಿ ಕೇಸ್ ಹಾಕಿರೋದು. ಇದಕ್ಕೆಲ್ಲ ಕಾರಣ ಆ ಕಾಂಟ್ರಾಕ್ಟರ್. ಅವ್ನ್ ಕೆಳಗಡೆ ಕೆಲಸ ಮಾಡ್ತಾ ಇರೋನಲ್ಲ ಅವನೇ ಸೇಫ್ಟಿಯಾಗಿ ನೋಡ್ಕೋಬೇಕು, ಬಟ್ ಅವ್ನು ನೋಡ್ಕೊಂಡಿಲ್ಲ. ಸೊ ಅವನಿಗೆ 3 ವರ್ಷ ಜೈಲ್ ಶಿಕ್ಷೆ ಕೊಡ್ಲೇಬೇಕು ಅಂತ ಹೇಳ್ತಾರೆ. ಇಲ್ಲಿ ಆ ಕಾಂಟ್ರಾಕ್ಟರ್ ನ ತೋರಿಸ್ತಾರೆ. ನೋಡೋದಕ್ಕೆ ಅಯ್ಯೋ ಅಂತಿದೆ, ಹೇಳ್ಬೇಕಂದ್ರೆ ಅವ್ನಿಗೊಂದು ವೈಫ್ ಮತ್ತೆ ಒಂದು ಚಿಕ್ಕ ಮಗು ಕೂಡ ಇರುತ್ತೆ. ಅಯ್ಯೋ ಪಾಪ ಅಂತ ಕೂಡ ನೋಡಿಲ್ಲ, ಅವ್ನಿಗೆ ಶಿಕ್ಷೆನ ಕೊಡಿಸ್ಬಿಟ್ಟ. ಇನ್ನೊಂದ್ ಕಡೆ ನಮ್ ಹೀರೋ ಅಮ್ಮನ ತೋರಿಸ್ತಾರೆ. ಅವ್ರಮ್ಮ ಕೂಡ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೇಡ್ಕೊಂತ ಇರ್ತಾರೆ, ನನ್ ಮಗಗೆ ಫಸ್ಟ್ ಕೇಸ್ ಬಂದಿದೆ, ಅವ್ನ್ ಹೆಂಗಾದ್ರೂ ಈ ಕೇಸಲ್ಲಿ ವಿನ್ ಆಗ್ಬೇಕು ಅಂತ ಬೇಡ್ಕೊಂತಾರೆ. ಅವ್ರಮ್ಮ ಬೇಡ್ಕೊಂಡಿರೋದ್ ತರನೇ ಇಲ್ಲಿ ನಮ್ ಹೀರೋ ಕೂಡ ಕೇಸ್ ನ ವಿನ್ ಆದ. ಆ ಕಾಂಟ್ರಾಕ್ಟರ್ ಗೆ ಶಿಕ್ಷೆ ಕೂಡ ಕೊಡಿಸ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋ ಅಲ್ಲಿಂದ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವ್ರ ವೈಫ್ ಬಂದು ಮಾತಾಡ್ತಾರೆ, ಸರ್ ದಯವಿಟ್ಟು ನಮ್ ಯಜಮಾನ್ರನ್ನ ಹೆಂಗಾದ್ರೂ ಮಾಡಿದ್ರಿಂದ ಬಿಡಿಸಿ, ಅವ್ರಿಗಿದಕ್ಕೂ ಏನು ಸಂಬಂಧ ಇಲ್ಲ. ಹೇಳ್ಬೇಕಂದ್ರೆ ನಮ್ ಯಜಮಾನ್ರು ಆ ಬಿಲ್ಡಿಂಗ್ ಓನರ್ ನ ಇಕ್ವಿಪ್ಮೆಂಟ್ಸ್ ಎಲ್ಲ ಕೊಡಿ, ಸೇಫ್ಟಿ ಇಕ್ವಿಪ್ಮೆಂಟ್ಸ್ ಕೊಡಿ ಅಂತ ಕೇಳಿದ್ರು, ಬಟ್ ಅವ್ರು ಪ್ರೊವೈಡ್ ಮಾಡಿಲ್ಲ. ಇವ್ರು ಎಷ್ಟು ಕೇಳಿದ್ರೆ ಕೂಡ ಅವ್ರಿಲ್ಲ ಆಗಲ್ಲ ಅಂತ ಹೇಳಿದ್ರು. ಅದೆಲ್ಲ ರೆಕಾರ್ಡಿಂಗ್ಸ್ ಎಲ್ಲ ಈ ಫೋನ್ ಅಲ್ಲೇ ಇದೆ, ಇದು ನಮ್ಮ ಮನೆಯವ್ರದೇ ಫೋನು, ನಮ್ಮ ಮನೆಯವ್ರು ಕೇಳಿದ್ದು, ಅವ್ರು ಇಲ್ಲ ಅಂದಿದ್ದು ಪ್ರತಿಯೊಂದು ರೆಕಾರ್ಡಿಂಗು ಇದ್ರಲ್ಲಿದೆ. ಇದನ್ನ ಇಟ್ಕೊಂಡು ಹೆಂಗಾದ್ರೂ ಮಾಡಿ ನಮ್ಮ ಮನೆಯವ್ರನ್ನ ಕಾಪಾಡಿ ಅವ್ರನ್ನ ಕೇಸಿಂದ ಹೊರಗಡೆ ಕರ್ಕೊಂಬನ್ನಿ ಅಂತ ಹೇಳಿದಾಗ ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಫೋನ್ ತಗೊಂತಾನೆ. ಅದಾದ್ಮೇಲೆ ಲೇಡಿ ಎಲ್ಲಿಂದ ಹೋದ್ಮೇಲೆ ಇವ್ನ್ ಯಾರಿಗೋ ಕಾಲ್ ಮಾಡ್ಬಿಟ್ಟು, ಸರ್ ಈ ಪ್ರಾಬ್ಲಮ್ ನಮ್ ಕೈ ಮೀರೋಗೋ ತರ ಇದೆ, ಇಲ್ಲಿ ಎವಿಡೆನ್ಸ್ ಎಲ್ಲ ಇದೆ ಅಂತ ಹೇಳ್ತಾನೆ. ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ ಹೀರೋನಪ್ಪನೊಬ್ಬ ಸಾಯಿಸ್ತಾ ಅಲ್ವಾ, ಅವನ ಹತ್ರ ಒಬ್ಬ ಲಾಯರ್ ಯಾವ ತರ ಮಾತಾಡದ್ನೋ, ಟೇಸು ಅಂತ ಹೇಳ್ಬಿಟ್ಟು ಒಂದು ಲಾಯರ್ ಹೇಳಿದ್ವಲ್ಲ, ಆಯಪ್ಪ ಯಾವ ತರ ಮಾತಾಡದ್ನೋ ಅದೇ ತರ ಈಗ ನಮ್ ಹೀರೋ ಮಾತಾಡ್ತಾ ಇರೋದು. ಇಲ್ಲಿ ಟ್ವಿಸ್ಟೆಡ್ ಆದ ಇನ್ನೊಂದು ವಿಷಯ ಏನಂದ್ರೆ ನಮ್ ಹೀರೋ ಕೆಲಸ ಮಾಡ್ತಾ ಇರೋದು ಬೇರೆ ಯಾರಿಗೂ ಅಲ್ಲ, ನಮ್ ಹೀರೋ ಅವ್ರ ಅಪ್ಪನ ಸಾಯಿಸಿದ್ರಲ್ಲ ಅವ್ನ್ ಕೆಳಗಡೆನೆ ನಮ್ ಹೀರೋ ಕೆಲಸ ಮಾಡ್ತಾ ಇರೋದು, ಅಂದ್ರೆ ಅವ್ನಿಗೋಸ್ಕರನೇ ಲಾಯರ್ ಆಗಿ ಕೆಲಸ ಮಾಡ್ತಾ ಇರೋದು. ಬಟ್ ಈ ವಿಷಯ ಇನ್ನು ನಮ್ ಹೀರೋಗೆ ಗೊತ್ತಿಲ್ಲ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇನ್ನೊಂದು ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.